ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಶ್ರವಣಕ್ಕನುಸಾರವಾಗಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ವಿಧಾನ ಏನಿದೆ ಅದನ್ನು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಶ್ರವಣ ಮಾಡ್ತಿದ್ವಿ. ತಾತ್ಪರ್ಯ ನಿರ್ಣಯದ ಮೊದಲನೇ 3 ಅಧ್ಯಾಯಗಳು ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಕರೆಸ್ಕೊಂಡಿರುವಂಥದ್ದು. ಅದನ್ನ ಮಾಡುವ ಮಧ್ಯದಲ್ಲೇ ಸ್ವಲ್ಪ ಹರಿಕಥಾಮೃತಸಾರದ ಶ್ರವಣವನ್ನು ಕೂಡ ಮಾಡಬೇಕು, ಸ್ವಲ್ಪ ಅಧ್ಯಯನವನ್ನು ಕೂಡ ಮಾಡಬೇಕು ಅಂತ ನನಗನಿಸಿತ್ತು. ಇದು ಈ ಹರಿಕಥಾಮೃತಸಾರದ ಪ್ರವಚನ ಮಾಲಾ ಏನಿದೆ ಇದು ಕೂಡ ಸರ್ವಶಾಸ್ತ್ರಾರ್ಥ ನಿರ್ಣಯದ ರೂಪವೇ ಆಗಿದ್ರೂ ಮಹಾಭಾರತದ ಧ್ವನಿಮುದ್ರಿಕದಿಂದ ಇದನ್ನು ಹೊರಗಿಟ್ಟಿರ್ತೇನೆ. ಆದರೆ ಇದು ಕೂಡ ಸಕಲ ಶಾಸ್ತ್ರಾರ್ಥ ನಿರ್ಣಯ ರೂಪವೇ ಆದ್ದರಿಂದ ಈ ಗ್ರಂಥಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಅದ್ಭುತವಾದಂಥ ಒಂದು ಸ್ಥಾನ ಇದೆ. ಅದಕ್ಕಾಗಿ ಒಂದು ಬಾರಿ ಇದನ್ನು ಓದಿ ಬಿಡಬೇಕು, ಓದಿ ಪ್ರವಚನ ಮಾಡುವಂಥ ಒಂದು ಅವಕಾಶ ಬಂದರೆ ಮಾತ್ರ ಇದನ್ನು ಓದಲಿಕ್ಕೆ ಆಗ್ತದೆ. ಇಲ್ಲದೇ ಇದ್ರೆ ಇದನ್ನು ಓದಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನ ತನ್ನೆದುರಿಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಮೂಲತಃ ಹರಿಕಥಾಮೃತಸಾರ ಏನಿದೆ ಇದು ಮಾಧ್ವ ಸಿದ್ಧಾಂತಕ್ಕೆ ನಿರ್ದಿಷ್ಟವಾಗಿ ಸಂಬಂಧಪಟ್ಟಿದ್ದು. ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಭಾಗವತ ಆಗಲಿ ಮಾಧ್ವ ಸಿದ್ಧಾಂತಕ್ಕೆ ನಿರ್ದಿಷ್ಟವಾಗಿ ಸಂಬಂಧಪಟ್ಟದ್ದೇನಲ್ಲ. ಎಲ್ಲರೂ ಅದನ್ನು ಕೇಳ್ತಾರೆ, ಎಲ್ಲರೂ ಪ್ರವಚನ ಮಾಡ್ತಾರೆ. ಆದರೆ ಹರಿಕಥಾಮೃತಸಾರ ಏನಿದೆ ಮಾಧ್ವ ಸಿದ್ಧಾಂತಕ್ಕೆ ನಿರ್ದಿಷ್ಟವಾಗಿ ಸಂಬಂಧಪಟ್ಟದ್ದು. ವಿಷ್ಣುವು ಗರುಡಶೇಷ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಮಿಗಿಲಾದವನು, ಲಕ್ಷ್ಮಿಗಿಂತಲೂ ಮಿಗಿಲಾದವನು. ಜಗತ್ತು ಪಂಚಭೇದದಿಂದ ಕೂಡಿದ್ದು. ಅದರಲ್ಲಿ ವಾಯುವಿನ ಜೀವೋತ್ತಮತ್ವ ಇತ್ಯಾದಿ ವಿಷಯಗಳೇನಿವೆ ಮತ್ತು ಕಕ್ಷಾ ತಾರತಮ್ಯಗಳು 32 ಹಂತಗಳಲ್ಲಿ ಇರುವಂಥ ತಾರತಮ್ಯ ಏನಿದೆ ಇದೆಲ್ಲವೂ ಕೂಡ ಇದರಲ್ಲಿ ತೆರೆದುಕೊಂಡಿದೆ. ಆದರೆ ಮಾಧ್ವ ಸಿದ್ಧಾಂತವನ್ನೇ ನಿರ್ದಿಷ್ಟವಾಗಿ ಹೇಳುವಂತಹ ಗ್ರಂಥ ಇದಾಗಿದ್ರೂ ಕೂಡ ಉಳಿದವರು ಕೂಡ ಇದನ್ನ ಶ್ರವಣ ಮಾಡಲಿಕ್ಕೆ ಯಾವುದೇ ಬಾಧಕ ಇಲ್ಲ. ಯಾಕೆಂದ್ರೆ ಆ ಹರಿಕಥಾಮೃತಸಾರ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನ ದಾಸರು ಬಣ್ಣಿಸಿದ್ದಾರೆ. ಭಗವಂತನ ವ್ಯಾಪ್ತಿ, ಭಗವಂತನ ಕರುಣೆ, ಕರುಣಾಸಂಧಿ ಅಂತಲೇ ಒಂದು ಪ್ರತ್ಯೇಕವಾದ ಅಧ್ಯಾಯ ಇದೆ, ವ್ಯಾಪ್ತಿ ಸಂಧಿ ಅಂತ ಒಂದು ಪ್ರತ್ಯೇಕವಾದ ಅಧ್ಯಾಯ ಇದೆ. ಹೀಗೆ ಈ ಹರಿಕಥಾಮೃತಸಾರ ಏನಿದೆ ದೊಡ್ಡದೊಂದು ರಂಗೋಲಿ ಇದ್ದಂತೆ. ರಂಗೋಲಿ ಅಂತ ಸುಮ್ಮನೆ ಹೇಳಿಕೆ ಕೊಟ್ಟಿಲ್ಲ, ಇದನ್ನ ರಂಗವಲಿದ ದಾಸರಿಗೆ ನಮೋ ನಮೋ ಅಂತೀವಿ. ಅವರು ರಂಗವಲಿದ ದಾಸರು ಯಾಕೆಂದ್ರೆ ರಂಗ ಅವರಿಗೆ ಒಲಿದ್ದ, ಅದಷ್ಟೇ ಅಲ್ಲ ಅವರಿಗೆ ರಂಗೋಲಿ ದಾಸರು ಅಂತನೂ ಅಂತಿದ್ರಂತೆ. ರಂಗೋಲಿ ದಾಸರು ಯಾಕೆಂದ್ರೆ ರಂಗೋಲಿಯಲ್ಲಿ ಚಿತ್ರ ಮಾಡುವಂಥ ಕೌಶಲ ಅವರಿಗಿತ್ತು ಅನ್ನೋ ಕಾರಣಕ್ಕಾಗಿ ಅವರಿಗೆ ರಂಗೋಲಿ ದಾಸರು. ಅವರಿಗೆ ಒಲಿದಿದ್ದಾದ್ರಿಂದ ಅವರು ರಂಗವಲಿದ ದಾಸರು. ಹೀಗೆ ದಾಸರು ಚಿತ್ರಣ ಮಾಡಿದಂಥ ಅದ್ಭುತವಾದಂಥ ದೊಡ್ಡ ರಂಗೋಲಿ ಇದು. ಕ್ಲಿಷ್ಟವಾದಂಥ ಕೆಲವು ಬಾರಿ ಕೆಲವು ಚಿತ್ರಗಳನ್ನು ರಚನೆ ಮಾಡ್ತಿರ್ತಾರೆ. ಆ ಹೊರಗಡೆಯಿಂದ ಒಳಗಡೆ ಹೇಗೆ ಪ್ರವೇಶ ಮಾಡಬೇಕು ಅಂತ ಬಂದಲ್ಲಿ ತೋರಿಸಿರ್ತಾರೆ. ಅಂಥದ್ದನ್ನು ನೀವು ನೋಡಿರ್ತೀರಿ ಎಲ್ಲಾದರೂ. ಅಂಥದ್ದೊಂದು ವಿಲಕ್ಷಣವಾದ ರಂಗೋಲಿ ಇದು. ಅದರಲ್ಲಿ ಯಾವ ಅಭಿಪ್ರಾಯ ಯಾರಿಗೆ ಸರಿ ಅನಿಸ್ತದೆ ಅದನ್ನು ತಗೊಳ್ಬಹುದು. ಹಾಗಾಗಿ ಪಂಚಭೇದ, ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಇತ್ಯಾದಿ ತತ್ವಗಳೇನಿವೆ ಅದರಲ್ಲಿ ಆ ತತ್ವಗಳನ್ನು ದಾಸರು ತಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಪ್ರಮೇಯಗಳನ್ನು ಯಾರು ನಂಬುತ್ತಾರೆ, ಯಾರು ಅದನ್ನು ತಮ್ಮ ಜೀವನದ ವಿಧಾನವಾಗಿ ಅಳವಡಿಸಿಕೊಂಡಿದ್ದಾರೆ ಅವರು ಅದನ್ನು ಸ್ವೀಕಾರ ಮಾಡಬಹುದು. ಅದಲ್ಲದೇ ಇದ್ದರೆ ಉಳಿದವರು ಕೂಡ ಭಗವಂತನ ವ್ಯಾಪ್ತಿ, ಭಗವಂತನ ಕರುಣೆ, ಭಗವಂತ ಈ ಚರಾಚರ ವಸ್ತುಗಳಲ್ಲಿ ವ್ಯಾಪಿಸಿರುವಂಥ ಬಗೆ ಇದನ್ನು ತಿಳಿದುಕೊಂಡು ಆ ಭಗವಂತನ ಆರಾಧನೆ ಮಾಡ್ಕೊಳ್ಳಿಕ್ಕೆ, ಆ ಪ್ರಮೇಯಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಯಾಕೆಂದ್ರೆ ದ್ವೈತ ಸಿದ್ಧಾಂತ ಮತ್ತು ಅದ್ವೈತ ಸಿದ್ಧಾಂತ ಇವೆರಡು ಮುಖ್ಯವಾಗಿ ನಮ್ಮ ಕಣ್ಣೆದುರಿಗಿರುವಂಥ ಸಿದ್ಧಾಂತಗಳು. ದ್ವೈತ ಸಿದ್ಧಾಂತದ ಪ್ರಮೇಯಗಳೇನಿವೆ ಅಂತ ಅನ್ನೋದನ್ನು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದೆ. ಅದ್ವೈತ ಸಿದ್ಧಾಂತದಲ್ಲಿ ಈ ಕಪ್ಪೆ ಚಿತ್ರನಲ್ಲಿ ಒಂದು ಬೆಳ್ಳಿ ಕಾಣಿಸ್ತದಲ್ಲ, ಪ್ರಖರವಾದ ಬಿಸಿಲಿನಲ್ಲಿ ನಾವು ಓಡಾಡ್ತಿದ್ದಾಗ ದೂರದಲ್ಲೊಂದು ಕಪ್ಪೆ ಚಿಪ್ಪು ಬಿದ್ದಿದ್ರೆ ಅದ್ರ ಮೇಲೆ ಬಿಸಿಲು ಪ್ರತಿಫಲಿತವಾದರೆ ಅದು ಬೆಳ್ಳಿ ಅಂತ ಕಾಣಿಸ್ತದೆ. ಅದನ್ನ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ತೋರಿಕೆಗೆ ಮಾತ್ರ ಸತ್ಯ, ಅದು ವಾಸ್ತವಿಕವಾಗಿ ಸತ್ಯ ಆಗಿರೋದಿಲ್ಲ. ಸ್ವಲ್ಪ ಹೊತ್ತು ಮಾತ್ರ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೆಳ್ಳಿ ಇರೋದಿಲ್ಲ, ಅದು ಕೇವಲ ಪ್ರಾತಿಭಾಸಿಕವಾದ್ದು, ತೋರಿದ್ದು. ಅದನ್ನ ಪ್ರಾತಿಭಾಸಿಕ ಸತ್ಯ ಅಂತಾರೆ. ಈ ಜಗತ್ತೇನಿದೆಯಲ್ಲ ಇದು ವ್ಯಾವಹಾರಿಕ ಸತ್ಯ. ಒಟ್ಟಾರೆ ಅವರಲ್ಲಿ 3 ಸತ್ಯಗಳು. ಆ 3 ಸತ್ಯಗಳು ಯಾವ್ದು ಅನ್ನೋದನ್ನ ಸೋದಾಹರಣವಾಗಿ ಉದಾಹರಿಸಲಿಕ್ಕೆ ನಾನು ವಿವರಿಸಲಿಕ್ಕೆ ಹೊರಟೆ ಅಷ್ಟೇ. ಮೊದಲನೇದು ಪ್ರಾತಿಭಾಸಿಕ ಸತ್ಯ. ಈ ಜಗತ್ತೇನಿದೆ ಅದು ವ್ಯಾವಹಾರಿಕ ಸತ್ಯ. ಎಲ್ಲಿ ತನಕ ನಾವು ಮೋಕ್ಷವನ್ನು ತಲುಪ್ತೇವೆ, ಅದ್ವೈತ ಭಾವವನ್ನು ತಲುಪ್ತೇವೆ, ಅಲ್ಲಿ ತನಕ ಆ ಜಗತ್ತಿನ ವ್ಯವಹಾರ ಎಲ್ಲ ಇದ್ದೇ ಇರ್ತದೆ. ಅಲ್ಲಿ ತನಕ ನಾವು ಇನ್ನೊಬ್ಬರ ಜೊತೆ ಮಾತಾಡಬೇಕು, ಮದುವೆ ಆಗಬೇಕು, ಮಕ್ಕಳನ್ನ ಹಿಡಿಬೇಕು, ವ್ಯವಹಾರ ಮಾಡಬೇಕು, ಧನ ಸಂಪಾದನೆ ಮಾಡಬೇಕು, ಖರ್ಚು ಮಾಡಬೇಕು, ಇದೆಲ್ಲ ಇದ್ದದ್ದೇ. ಇದನ್ನೆಲ್ಲ ವ್ಯವಹಾರ ಅಂತೇವೆ. ಒಬ್ಬ ಗಂಡ ಅಂತಿದ್ದಾರೆ, ಒಬ್ಬ ಹೆಂಡತಿ ಅಂತಿದ್ದಾರೆ, ತಂದೆ ಅಂತಿದ್ದಾರೆ, ಮಕ್ಕಳು ಅಂತಿದ್ದಾರೆ, ಬಂಧು ಬಾಂಧವರಿದ್ದಾರೆ, ಸ್ನೇಹಿತರಿದ್ದಾರೆ, ಮನೆ ಇದೆ, ಮಠ ಇದೆ, ಒಳಗೆ ಅಂತಿದೆ, ಹೊರಗೆ ಅಂತಿದೆ.
ಒಟ್ಟಾರೆ ಇದೆಲ್ಲ ವ್ಯವಹಾರವೇ. ಹಾಗಾಗಿ ಕಣ್ಣಿಗೆ ಕಾಣಿಸುವಂಥ ಈ ಜಡ ವಸ್ತುಗಳು, ಈ ಎಲ್ಲ ನೀವು, ಅವರು ನಿಮ್ಮ ಮಕ್ಕಳು, ಅವ್ರ ಮಕ್ಕಳು, ಇವರೆಲ್ಲ ವ್ಯಾವಹಾರಿಕ ಸತ್ಯರು. ಇದು ಎರಡನೇದು. ಇದು ಮೂರನೇ ಹಂತ ಏನಿದೆ ಅದು ಪಾರಮಾರ್ಥಿಕ ಸತ್ಯ. ಭಗವಂತ ಏನಿದ್ದಾನೆ ಆತ ಪ್ರಾತಿಭಾಸಿಕ ಸತ್ಯವಾದಂತಹ ಸತ್ಯ ಕಿತ್ತಿನಲ್ಲಿ ಕಂಡಂತಹ ಬೆಳ್ಳಿಗಿಂತಲೂ ಭಿನ್ನ. ವ್ಯಾವಹಾರಿಕ ಸತ್ಯವಾದಂತಹ ಈ ಜಗತ್ತೇನಿದೆ ಮೋಕ್ಷ ಬರುವ ತನಕ ಮಾತ್ರ ಸತ್ಯ ಇದೆ. ಇದನ್ನು ಮೀರಿದ ಪಾರಮಾರ್ಥಿಕ ಸತ್ಯ ಅವನು. ಆತನನ್ನ ಎಂದೆಂದೂ ಕೂಡ ಸತ್ಯವಾಗಿರುವಂತಹ ಸತ್ಯ ಅವನು. ಅದಕ್ಕಾಗಿ ಆತನನ್ನ ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ. ಅದಕ್ಕಾಗಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತಾರೆ. ಏನೇ ಇರಲಿ, ದ್ವೈತ ಸಿದ್ಧಾಂತಕ್ಕೂ ಅದ್ವೈತ ಸಿದ್ಧಾಂತಕ್ಕೂ ಅಜಗಜಾಂತರ ಇದ್ದರೂ ಕೂಡ ಅದ್ವೈತಿಗಳು ಕೂಡ ಈ ಹರಿಕಥಾಮೃತಸಾರದಲ್ಲಿ ಬಂದಿರುವಂತಹ ಭಗವಂತನ ಕರುಣೆ, ಭಗವಂತನ ವ್ಯಾಪ್ತಿ, ಆತ ವ್ಯಾಪ್ತಿ ಇರುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ತೆಗೆದುಕೊಂಡು ಭಗವಂತನ ಮಹಿಮೆಯನ್ನು ಮನಗಾಣಬೇಕು ಅಂತ ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಕಾರಣ ಏನು ಅಂತಂದ್ರೆ, ವ್ಯವಹಾರ ಇರೋ ತನಕ ಎಂಥ ದೊಡ್ಡ ಅದ್ವೈತ ಸಿದ್ಧಾಂತದ ಪಂಡಿತನಾದ್ರೂ ಮೋಕ್ಷಕ್ಕೆ ಹೋಗೋ ತನಕ ಮದುವೆ ಆಗಬೇಕು, ಮಕ್ಕಳು ನಡಿಬೇಕು, ಒಳಗಿರಬೇಕು, ಹೊರಗಿರಬೇಕು, ಜಗತ್ತು ಮಿಥ್ಯೆ ಅಂತ ತಿಳ್ಕೊಂಡು ಮನೆಯನ್ನು ಬಿಟ್ಟು ಕಾಡಿಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಒಬ್ರು ಯಾರಿಂದ ಹುಟ್ಟಬೇಕು, ಮತ್ತೊಬ್ಬರನ್ನ ಹುಟ್ಟಿಸ್ಬೇಕು, ಒಬ್ರಿಗೆ ಗಂಡ ಆಗಬೇಕು, ಒಬ್ರಿಗೆ ತಮ್ಮ ಆಗಬೇಕು, ಹೆಂಡತಿ ಆಗಬೇಕು, ಗಂಡ ಆಗಬೇಕು. ಅದ್ವೈತ ಒಂದು ನಂಬಿದ್ರೂ ಕೂಡ, ಅದ್ವೈತವು ತಮ್ಮ ಜೀವನದ ವಿಧಾನ ಅಳವಡಿಸ್ಕೊಂಡಿದ್ರು ಕೂಡ ಪಾರಮಾರ್ಥಿಕ ಸತ್ಯವಾದಂತಹ ಬ್ರಹ್ಮವನ್ನು ಹೋಗಿ ಮುಟ್ಟೋ ತನಕ ಇದೆಲ್ಲ ಬೇಕಲ್ಲ. ಈ ವ್ಯಾವಹಾರಿಕ ಸತ್ಯವಾದ ಜಗತ್ತು ಬೇಕಲ್ಲ. ಅದಕ್ಕೆ ಈ ವ್ಯಾವಹಾರಿಕ ಸತ್ಯವಾದಂತಹ ಜಗತ್ತೇನಿದೆ ಆ ವ್ಯಾವಹಾರಿಕ ಸತ್ಯವಾದ ಜಗತ್ತು ಮೋಕ್ಷಕ್ಕೆ ಹೋಗುವ ತನಕ ನಮ್ಗಿಂತ ಭಿನ್ನವೇ. ಹೋದ ಮೇಲೆ ಮುಂದೇನೋ ಅದು ಅವ್ರ ನಂಬಿಕೆ, ಇದು ನಮ್ಮ ನಂಬಿಕೆ. ಅದಕ್ಕಾಗಿ ನಿರ್ದಿಷ್ಟವಾಗಿ ಮಾಧ್ವ ಸಿದ್ಧಾಂತಕ್ಕೆ ಹರಿಕಥಾಮೃತಸಾರ ಸಂಬಂಧಪಟ್ಟಿದ್ದಾಗಿದ್ರು ಈ ವೇದಿಕೆ ಮೇಲೆ ಅದನ್ನು ಹೇಳಬೇಕು ಅಂತ ಬಹಳಷ್ಟು ಹೇಳೋ ಬೇಡ ಅಂತ ಆಲೋಚನೆ ಮಾಡಿ ಹೇಳಬೇಕು ಅಂತ ಅಪೇಕ್ಷೆಪಟ್ಟಿದ್ದೇನೆ. ಈ ಸ್ಪಷ್ಟೀಕರಣ ಮತ್ತೆ ಕೊಡೋದಿಲ್ಲ. ಮತ್ತೆ ಯಾರು ಬಂದರೂ ಈ ಸ್ಪಷ್ಟೀಕರಣ ಕೊಡೋದಿಲ್ಲ. ಈ ಸ್ಪಷ್ಟೀಕರಣ ಕೊಟ್ಟದನ್ನ ಅವರು ಅನುಕೂಲ ಪಡ್ಕೊಂಡು ಕೇಳಬೇಕಷ್ಟೇ. ಅಂತೂ ಮುಂದೆ ಹೇಳುವಾಗ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ ಇತ್ಯಾದಿಗಳು ಬಂದರೆ ಅದಕ್ಕೆ ಪದೇ ಪದೇ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲೇನಿದೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೇನೆ. ಇದರ ಅಧ್ಯಯನ ತುರ್ತಾಗಿ ನನಗೇ ಬೇಕಾಗಿತ್ತು. ಮೊದಲು ನಿಮಗೆ ಬೇಕಾಗಿದೆ ಅನ್ನೋಕ್ಕಿಂತ, ನಿಮಗೂ ಬೇಕು ಬೇಡ ಅಂತಲ್ಲ, ನನಗೆ ಬೇಕಾಗಿತ್ತು. ನಾನು ಅದನ್ನು ನಿಮ್ಮ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಕಾರಣ ಏನಂದರೆ, ಶ್ರೀಮದ್ ಆಚಾರ್ಯರು ಬುದ್ಧಾಚಾರ್ಯ ರಚನೆ ಮಾಡಿದ್ದು 37 ಗ್ರಂಥಗಳು. ಅದಕ್ಕೆ ಮೂಲ 4 ವೇದಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ ಇತ್ಯಾದಿಗಳು. ಆ 37 ಗ್ರಂಥಗಳನ್ನು ಅವರು ರಚನೆ ಮಾಡಿದ್ಮೇಲೆ ಅದಕ್ಕೆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಪದ್ಮನಾಭತೀರ್ಥರು ಮೊದಲಾದವರು, ಅವರ ಸಮಕಾಲೀನರಾದವರು ವ್ಯಾಖ್ಯಾನ ಬರೆದರು. ಅದಾದ ಬಳಿಕ ಟೀಕಾಚಾರ್ಯರು ವ್ಯಾಖ್ಯಾನಗಳನ್ನು ಬರೆದರು. ಮುಂದೆಷ್ಟೋ ಜನ ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಶ್ರೀಪಾದರಾಜರು, ರಘುತ್ತಮ ಸ್ವಾಮಿಗಳು ಇಂಥವರೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದರು. ಅದಾದ ಬಳಿಕ ಇದ್ದವರು ಕೂಡ ಕಾಲಕ್ಕೆ ಎಲ್ಲ ಯತಿಗಳು, ಎಲ್ಲ ವ್ಯಾಖ್ಯಾನಕಾರರು, ಎಷ್ಟೋ ಜನ ಗೃಹಸ್ಥರು ಕೂಡ ದೊಡ್ಡ ದೊಡ್ಡ ಪಂಡಿತರು ಅಂತ ಅನ್ಸ್ಕೊಂಡ್ರು. ರಾಘವೇಂದ್ರ ಸ್ವಾಮಿಗಳು ಶ್ರೀಮನ್ ನ್ಯಾಯ ಸಿದ್ಧಾಂತ ಪರಿಮಳ ಅಂತ ಟಿಪ್ಪಣಿ ರಚನೆ ಮಾಡಿ ಪರಿಮಳಾಚಾರ್ಯರಾದರು. ಗುರುವತ್ಸ ದೀಪಿಕಾ ಅಂತ ವಾದರಾಜ ಸ್ವಾಮಿಗಳು ರಚನೆ ಮಾಡಿದ್ರು, ಅದು ನ್ಯಾಯ ಸಿದ್ಧಾಂತಕ್ಕೆ. ವಿದ್ಯಾಧೀಶ ಸ್ವಾಮಿಗಳು, ಉತ್ತಾದಿ ಮಠಾಧೀಶರಾಗಿದ್ದಂತಹ ವಿದ್ಯಾಧೀಶ ಸ್ವಾಮಿಗಳು, ಯಾರ ಪಂಚಾಂಗವನ್ನು ಅನುಸರಣೆ ಮಾಡ್ತೀವಿ ಆ ವಿದ್ಯಾಧೀಶ ಸ್ವಾಮಿಗಳು ವಾಕ್ಯಾರ್ಥ ಚಂದ್ರಿಕಾ ಅಂತ ಬರೆದರು. ಹೀಗೆ ಕಾಲಕ್ರಮೇಣ ಅವರೆಲ್ಲ ಬರಿತಾನೆ ಬಂದರು. 40 ವ್ಯಾಖ್ಯಾನಗಳಿವೆ ಸುಧಾಕ್ಕೆ, ತತ್ವನಿರ್ಣಯ ಇದೆ, ತತ್ವೋದ್ಯೋತ ಇದೆ, ಹೀಗೆ ಅನೇಕ ಗ್ರಂಥಗಳಿವೆ. ಮಾಧ್ವ ಸಿದ್ಧಾಂತದ ಪ್ರಮೇಯಗಳು ಮುಖ್ಯವಾಗಿ ವಿಷ್ಣು ಸರ್ವೋತ್ತಮ, ಶ್ರೀಮನ್ಮಧ್ವಮತೆ ಹರಿಸ್ತರತರ, ಸತ್ಯಂ ಜಗತ್, ಈ ಜಗತ್ತು ಸತ್ಯ, ಸತ್ಯಂ ಜಗತ್ ತತ್ವತೋ ಭೇದ, ತತ್ವತೋ ಭೇದ ಜೀವಗಣ ಹರೇರನುಚರ, ಈ ಜೀವರಲ್ಲಿ ಕೂಡ ಭಗವಂತನ ಅನುಚರರು. ನಿಜೋತ್ವ ಭಾವಂ ಗತಾಹ, ಇವರೆಲ್ಲರೂ ಒಬ್ರಿಗಿಂತ ಒಬ್ರು, ಕೆಲವರು ಸಣ್ಣವರು, ಕೆಲವರು ಮೇಲಿನವರು, ಇವೆಲ್ಲ ವ್ಯತ್ಯಾಸ ಇದೆ ಅವರಲ್ಲಿ. ಮುಕ್ತರು ನೈಜ ಸುಖಾನುಭೂತಿ. ಮುಕ್ತಿ ಅಂದ್ರೆ ಏನು? ಎಲ್ಲೋ ಹೊರಗಿರುವಂಥ ಸುಖವನ್ನು ಕೊಳ್ಳೆ ಹೊಡೆಯೋದು ಅಂತ ಅರ್ಥ ಅಲ್ಲ. ಒಳಗೆ ಸುಖ ಇದೆ, ಒಳಗೆ ಸುಖ ಇರುವಂಥದ್ದನ್ನ ನಾವು ಅನಾವರಣ ಮಾಡ್ಕೊಳ್ಬೇಕಷ್ಟೆ. ಅದೊಂದು ಹೊರಗಿನ ಕವಚ ಇದೆ, ಆ ಕವಚವನ್ನು ಅನಾವರಣ ಮಾಡ್ಕೊಳ್ಬೇಕಷ್ಟೆ. ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿ ಸಾಧನ. ಹೇಗೆ ಆ ಮುಕ್ತಿಯನ್ನು ಕಂಡ್ಕೊಳ್ಬೇಕು ಅಂತಂದ್ರೆ, ಶುದ್ಧವಾದಂಥ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ, ಜ್ಞಾನವನ್ನು ಸಂಪಾದನೆ ಮಾಡಿ, ಇದೇ ಆ ಮುಕ್ತಿಗೆ ಮಾರ್ಗ. ಅಕ್ಷಾಧಿಕೃತ ಪ್ರಮಾಣ, 3 ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ 3 ಪ್ರಮಾಣಗಳು. ಅಖಿಲಾನ್ಯಾಯಿಕ ವೇದ್ಯೋ ಹರಿಹಿ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಮುಖ್ಯವಾಗಿ ಇರುವಂಥ ಪ್ರಮಾಣ ಅಂತಂದ್ರೆ ವೇದಗಳು ಮಾತ್ರ. ವೇದೈಶ್ಚ ಸರ್ವೈ ರಹಮೇವ ವೇದ್ಯ, ಭಗವದ್ಗೀತಾ. ನಾನು ವೇದಗಳಿಂದ ಮಾತ್ರ ವೇದ್ಯ, ವೇದಗಳು ನನ್ನನ್ನು ಮಾತ್ರ ತಿಳಿಸ್ತವೆ. 2 ಅರ್ಥ ಅದಕ್ಕೆ. ನನ್ನನ್ನು ತಿಳಿಲಿಕ್ಕೆ ಬೇರೆ ಎಲ್ಲೋ ಹುಡುಕಾಡಿದರೆ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಸಾಧ್ಯವಿಲ್ಲ.
ಅದು ಆಗಬೇಕಾದ್ರೆ ವೇದದಿಂದ ಮಾತ್ರ ಆಗಬೇಕು. ಮತ್ತು ವೇದ ನನ್ನನ್ನು ಮಾತ್ರ ಹೇಳ್ತದೆ, ಬೇರೆ ಏನನ್ನು ಯಾವುದೋ ನಿಸರ್ಗ, ಸಂಧ್ಯಾಕಾಲ, ಹಗಲು ರಾತ್ರಿ, ಗೋಪಾಲಕರು, ದನ ಕಾಯುವವರು ಅವ್ರಿವ್ರನ್ನ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ನನ್ನನ್ನು ಮಾತ್ರ ಹೇಳ್ತದೆ, ನಾನು ಮಾತ್ರ ವೇದದಿಂದ ಪ್ರತಿಪಾದ್ಯನಾಗಿದ್ದೇನೆ, ವೇದದಿಂದ ಮಾತ್ರ ಪ್ರತಿಪಾದ್ಯನಾಗಿದ್ದೇನೆ ಅಂತ ಮಧ್ವ ಸಿದ್ಧಾಂತದ ಸಾರ ಇದೆ. ಇವು ಮುಖ್ಯವಾದಂಥ ಸಾರಗಳು. ಆದರೆ ಏನಾಗಿದೆ ಅಂದರೆ ಈ ಸಾರಗಳು, ಮಧ್ವ ಸಿದ್ಧಾಂತದ ಸಾರಗಳೇನಿವೆ, ಇವು ಆಚಾರ್ಯರು ರಚನೆ ಮಾಡಿದಂಥ 37 ಗ್ರಂಥಗಳಲ್ಲಿ ಅಲ್ಲದೆ ಎಷ್ಟೆಷ್ಟೋ ಗ್ರಂಥಗಳಲ್ಲಿ ಹರಿದು ಹಂಚಿ ಹೋಗಿಬಿಟ್ಟಿವೆ. ತುಂಬ ವಿಸ್ತಾರವಾದ ಸಾಹಿತ್ಯ ಇದೆ. ತುಂಬ ವಿಸ್ತಾರವಾದ ಸಾಹಿತ್ಯ ಆದ್ದರಿಂದ 37 ಗ್ರಂಥಗಳಲ್ಲಿ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಅದರಲ್ಲಿದೆ ಮತ್ತೆ ಸನ್ಯಾಯ ರತ್ನಾವಳಿ, ತಾಮ್ರಪರ್ಣಿ ಆಚಾರ್ಯರು ಅಂತ ರಚನೆ ಮಾಡಿದ್ದಿದೆ. ಸನ್ಯಾಯ ರತ್ನಮಾಲಾ ಅಂತ ಒಂದು ಗ್ರಂಥ ಇದೆ. ಅಧ್ಯಾತ್ಮ ರಸರಂಜನಿ, ಷೋಡಶಿ ಚತುರ್ದಶಿ ಅಂತ ವಿಷ್ಣು ತೀರ್ಥರು ಅಂತ ರಚನೆ ಮಾಡಿದ ಗ್ರಂಥ ಇದೆ. ಅದೊಂದು ಆಜ್ಞಾಪತ್ರ ಅಂತ ಒಂದು ಪತ್ರ ಓದಿದ್ದೆ ಗುರುಚರಿತ್ರದ ಪಾರಾಯಣ ಸಂದರ್ಭದಲ್ಲಿ. ಅವರು ರಚನೆ ಮಾಡಿದಂಥ ಷೋಡಶಿ ಚತುರ್ದಶಿ ಅಂತ ಅಲ್ಲೆಲ್ಲ ತತ್ವಭಾಗ ಹಂಚಿ ಹೋಗಿಬಿಟ್ಟಿದೆ. ಹಾಗಾಗಿ 37 ಸರ್ವಮೂಲಗಳನ್ನು ಓದಿ ಎಲ್ಲ ವಿದ್ಯಾಧೀಶರು, ವಾದಿರಾಜರು, ರಾಯರು ಎಲ್ಲ ಬರೆದಂಥ ಟಿಪ್ಪಣಿಗಳನ್ನೆಲ್ಲ ಓದಿ ನಾರಾಯಣ, ಮಹಾಭಾರತ, ಭಾಗವತಾದಿಗಳಲ್ಲಿ ಲೀಲಾಜಾಲವಾಗಿ ಈಜಾಡಿನ ಪಂಡಿತನಿಗೂ ಕೂಡ ಆ ಎಲ್ಲ ತತ್ವಗಳು ಎಲ್ಲೆಲ್ಲಿ ಹಂಚಿ ಹೋಗಿವೆ ಅಂತ ಅವಗಾಹನ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ. ಒಂದು ಗ್ರಂಥದಲ್ಲಿ ಎಲ್ಲ ತತ್ವಗಳು ಇಲ್ಲವೇ ಇಲ್ಲ, ಸಂಸ್ಕೃತದಲ್ಲೂ ಇಲ್ಲ. ಅದೇ ಆಶ್ಚರ್ಯ. ಈ ರಂಗೋಲಿ ದಾಸರು ಹರಿಕಥಾಮೃತಾರ ಅಂತ ಕನ್ನಡದ ಗ್ರಂಥ ರಚನೆ ಮಾಡಿದ್ರಲ್ಲ, ಆ ಕನ್ನಡದ ಗ್ರಂಥದಲ್ಲಿ ಸಂಸ್ಕೃತದಲ್ಲಿ ಇಲ್ಲದೇ ಇರುವಷ್ಟು ಮಾಹಿತಿ ಇದೆ. ಅಂದರೆ ಇದಕ್ಕೇನು ತಿಳ್ಕೊಳ್ಬೇಕು ನಾವು? ಕೆಲವರಿಗೆ ಭ್ರಾಂತಿ. ನಮ್ಮಲ್ಲಿ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಅಂತ ಎರಡು ಪ್ರತ್ಯೇಕವಾಗಿ ಕವಲು ಹೊಡೆಯಿತು. ವ್ಯಾಸ ಸಾಹಿತ್ಯದಿಂದಲೂ ಮನುಷ್ಯರಾದ ಮೋಕ್ಷ ಪಡ್ಕೊಳ್ಬಹುದು, ದಾಸ ಸಾಹಿತ್ಯದಿಂದಲೂ ಮೋಕ್ಷ ಪಡ್ಕೊಳ್ಬಹುದು ಅಂತ ಕೆಲವರು ಅದನ್ನು ಪ್ರತ್ಯೇಕವಾಗಿ ಒಡೆದು ಹೇಳ್ತಾರೆ. ಅದಲ್ಲ, ಭಗವಂತನ ತಿಳ್ಕೊಳ್ಳಿಕ್ಕೆ ವೇದವೇ ಮೂಲ. ವ್ಯಾಸ ಸಾಹಿತ್ಯಕ್ಕೆ ಪರ್ಯಾಯ ಇಲ್ಲ, ಇದನ್ನು ಗಮನಿಸಬೇಕು. ಕೆಲವರು ದಾಸ ಸಾಹಿತ್ಯಕ್ಕೆ ಜೋತು ಬಿದ್ದವರು, ಗಂಟು ಬಿದ್ದವರು ಇದೊಂದು ಸಾಕು ಅಂದ್ಬಿಡ್ತಾರೆ, ಇದೊಂದು ಸಾಕು ಅಂದಬೇಡಿ. ಇದು ಮೆಟ್ಟಲಿದು, ಮೆಟ್ಟಲಿನಲ್ಲೇ ಕೂತು ಮುಂದೆ ಗುಡಿಗೆ ಹೋಗದೇ ಇರೋ ಪ್ರಯತ್ನ ಪಡಬೇಡಿ. ತಿರುಪತಿಗೆ ಹೋಗಿ ತಿರುಮಲಕ್ಕೆ ಹೋಗಬೇಕು ಅಂತ ಆಗ್ತದೆ. ಆಮೇಲೆ ಭಗವಂತ ವೇದದಿಂದಲೇ ಪ್ರತಿಪಾದ್ಯ, ವೇದಗಳು ಮುಖ್ಯವಾಗಿ ಅವನನ್ನೇ ಹೇಳ್ತಾರೆ. ಹಾಗಾಗಿ ವೇದಗಳು ಮಹಾಭಾರತ, ರಾಮಾಯಣ, ಪಂಚರಾತ್ರ ಇವುಗಳೇ ಅವನನ್ನು ಮುಖ್ಯವಾಗಿ ಹೇಳುವಂಥವು. ಆದರೆ ಅಲ್ಲಿ ಪ್ರಮೇಯ ಹಂಚಿ ಹೋಗಿಬಿಟ್ಟಿದೆ, ಸುಲಭವಾಗಿ ತಿಳಿಯೋದಿಲ್ಲ ನಮಗೆ. ಮಕ್ಕಳಿಗೆ ಅನ್ನ ಸಾರು ಎರಡನ್ನು ಕಟ್ಟೆಯಲ್ಲಿ ಹಾಕಿಬಿಟ್ರೆ ಅದನ್ನ ಕಲಸಿ ತಿನ್ಲಿಕ್ಕೂ ಬರೋದಿಲ್ಲ. ಅವಕ್ಕೆ ಒಂದ್ ವೇಳೆ ಕಲಿಸಿದ್ರು ತಿಂದು ಆ ಕಡೆ ಈ ಕಡೆ ಅಸ್ತವ್ಯಸ್ತ ಮಾಡ್ಕೋತವೆ. ಎಷ್ಟು ತಿನ್ನಬೇಕು, ಎಷ್ಟು ಹೊಟ್ಟೆಗೆ ಹೋಗಬೇಕಾಗಿತ್ತೋ, ಆಯಾ ವಯಸ್ಸಿಗೆ ಅವಕ್ಕೆ ಎಷ್ಟು ಆಹಾರ ಸಿಗಬೇಕೋ, ಎಷ್ಟು ಬೆಳವಣಿಗೆ ಆಗಬೇಕೋ ಅಷ್ಟು ಆಗದೆ ಹೋಗ್ಬೋದು. ಅದಕ್ಕಾಗಿ ಕಲಸಿ ಕೈ ಸುತ್ತು ಹಾಕಿದಂತೆ ದಾಸರ ಕರುಣೆ. ಅದಕ್ಕಾಗಿ ಅವರನ್ನ ರಂಗೋಲಿ ದಾಸರು ಅಂತ ಹೇಳಿದ್ರು. ಇದಕ್ಕೆ ಈ ಗ್ರಂಥಕ್ಕೆ ಅಷ್ಟು ಮಹತ್ವ. ಯಾವ ಒಂದು ಸಂಸ್ಕೃತ ಗ್ರಂಥದಲ್ಲಿ ಇಲ್ಲದೆ ಇರುವಂತಹ ಮಾಹಿತಿಗಳು ಇದರಲ್ಲಿ ಸ್ಪಷ್ಟವಾಗಿವೆ. ಕೆಲ ಆಚಾರ್ಯರಾಗಲಿ ಮತ್ತೆ ದೊಡ್ಡ ಜ್ಞಾನಿಗಳಾಗಲಿ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳೋದಿಲ್ಲ. ಎಲ್ಲ ನಾವೇ ಹೇಳ್ಬಿಟ್ರೆ ಮುಂದೆ ನಿಮ್ದೇನ. ಕೆಲವು ಕಡೆ ಕೈತು ಹಾಕ್ತೀವಿ ಅಂತಾರೆ, ಎಲ್ಲನೂ ಕೈತು ಹಾಕೋದಿಲ್ಲ. ಕೆಲವು ಸರಿ ನೀವೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಳ್ಳು ತಿನ್ರಿ ಅಂತಾರೆ. ಇನ್ನು ಕೆಲವು ಕಡೆ ತೆಂಗಿನಕಾಯಿ ರೀತಿಯಲ್ಲಿ ಕೊಟ್ಟು ಬಿಡ್ತಾರೆ. ಅದನ್ನು ಒಡೆದು ಅದನ್ನು ಮೇಲಿನ ಕವಚ ಕಿತ್ತಿ ಅದು ಒಳಗಿನ ತೆಂಗಿನ ಕೊಬ್ಬರಿ ಅದನ್ನು ತಿನ್ರಿ ಅಂತಾರೆ. ಕೆಲವೊಂದು ಹಲಸಿನ ಹಣ್ಣಿನಂತೆ ಅದು ನೋಡಿ ತಿನ್ನೋದೇ ಬೇಡ ಅಂತ ಬಿಡ್ಬೋದು. ಇಷ್ಟೆಲ್ಲ ಕೈ ಅಂಟು ಮಾಡಿಕೊಂಡು ಎಣ್ಣೆ ಮಾಡಿಕೊಂಡು ಈ ಹಲಸಿನ ಯಾಕೆ ತಿನ್ನಬೇಕು ಅಂತ ಓಡಿ ಹೋಗ್ಬೇಕು ಮನುಷ್ಯ. ನಿಜವಾಗ್ಲೂ ತಿನ್ನಬೇಕು ಅಂತಿದ್ದವ್ ಮಾತ್ರ ಅಲ್ಲಿ ಹೋಗ್ಬೇಕು. ಅಷ್ಟು ವ್ಯವಸ್ಥೆ ಇದೆ ತತ್ವಜ್ಞಾನದಲ್ಲಿ. ಹಾಗಾಗಿ ಆ ಗ್ರಂಥಗಳನ್ನು ಸಿಗದೇ ಇರುವುದು ಇದರಲ್ಲಿ ಸಿಗ್ತದೆ. ಅದಕ್ಕಾಗಿ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಹೀಗೆ ಯಾರಿಗೆ ಯಾವ ತತ್ವ ಗ್ರಾಹ್ಯ ಆಗ್ತದೋ ಅವರ ತತ್ವವನ್ನು ಸ್ವೀಕಾರ ಮಾಡ್ಬೋದು. ಅದಿಲ್ಲದೆ ಇದ್ರೆ ಭಗವಂತನ ರೂಪಗಳು, ಭಗವಂತನ ವ್ಯಾಪ್ತಿ, ಭಗವಂತನ ಕರುಣೆ ಅದನ್ನೆಲ್ಲವನ್ನು ಕೂಡ ಅವರವರು ತಮ್ಮ ಅಭಿಪ್ರಾಯಕ್ಕನುಸಾರವಾಗಿ ತಮ್ಮ ಭಾವಕ್ಕನುಸಾರವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ದಾಸರು ರಂಗೋಲಿ ದಾಸರು ಅಂತ ಹೇಳಿದೆ. ಹಾಗೆ ದೊಡ್ಡ ರಂಗೋಲಿ ಇದೆ. ದೊಡ್ಡ ಕಲಾವಿದ ಅವರು. ದಾಸರು ಅಂದ್ರೆ ಮಹಾದೊಡ್ಡ ಸಂಸ್ಕೃತ ವಿದ್ವಾಂಸ ಅವರು. ಅಂತಿಂತ ಸಣ್ಣ ಮಟ್ಟದ ವಿದ್ವಾಂಸ ಅಲ್ಲ ಅವರು. ಹಳೆಗನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಚಂಡ ವಿದ್ವಾಂಸ, ಮಹಾ ವಿದ್ವಾಂಸರಾದವರು. ದಿಟ್ಟ ಸುಧಾಪಾಠ ಹಾಕಿದ್ದಂಥ ವಿದ್ವಾಂಸ. ವಿಜಯದಾಸರ ಕರುಣೆ, ಗೋಪಾಲದಾಸರ ಕರುಣೆಗೆ ಪಾತ್ರರಾಗಿ ಇದನ್ನು ರಚನೆ ಮಾಡಿದರು. ಇದನ್ನು ಅವ್ರು ರಚನೆ ಮಾಡಿದ್ರು, ಅವ್ರಿಗೇನು ಆಗ್ತಿರ್ಲಿಲ್ಲ. ಆಗ್ತಿದ್ದ ಉತ್ಸಾಹ ನಮಗೆ. ಅದಕ್ಕಾಗಿ ನಮ್ಮ ಸಲುವಾಗಿ ರಚನೆ ಮಾಡಿದ್ರು ಅಷ್ಟೇ. ಇದಕ್ಕೆ ಪೂರ್ವಭಾವಿಯಾಗಿ ಈ ದಾಸ ಸಾಹಿತ್ಯಕ್ಕೆ ಪೂರ್ವಭಾವಿಯಾಗಿ ಏನೇನು ಗ್ರಂಥಗಳು ನಮ್ಮಲ್ಲಿವೆ ಅಂತನ್ನೋದನ್ನೆಲ್ಲ ಒಂದು ಬಾರಿ ಮಧ್ವಾಚಾರ್ಯರಿಂದ ಆರಂಭಿಸಿ ಏನೇನಿದೆ ಅಂತನ್ನೋದನ್ನ ಒಂದು ಬಾರಿ ನಾವು ಆಲೋಚನೆ ಮಾಡಬೇಕು. ದಾಸ ಸಾಹಿತ್ಯ ಅಂದ್ರೆ ಮುಖ್ಯವಾಗಿ ಸಂಗೀತ ಪ್ರಿಯ ಭಗವಂತ ಅಂತ ಹೇಳಿದೆ. ಆ ಸಂಗೀತ ಎಲ್ಲಿದೆ ಅಂದ್ರೆ ಸಾಮವೇದದಲ್ಲೇ ಇದೆ. ಸಾಮ ಅಂದ್ರೆ ಸಂಗೀತವೇ. ಸಂಗೀತದಲ್ಲಿ ಇದೆ. ಅದರಿಂದ ಮೂಲ ಎಲ್ಲ ಸಂಗೀತ ಪ್ರೇರಣೆ ಸಾಮವೇದವೇ.
ಇರಲಿ. ಅದಾದ ಬಳಿಕ ಬಂದಿರುವಂತಹ ರಾಮಾಯಣ ಮಹಾಭಾರತ ಅದರಲ್ಲೂ ಕೂಡ ತಂತ್ರಿ ಲಯ ಸಂಬಂಧಿತ ರಾಮಾಯಣದಲ್ಲಿ ವೀಣಾಬದ್ಧವಾಗಿ ಅತಿ ಸುಂದರವಾಗಿ ರಾಮಾಯಣವನ್ನು ಮೂಡಿಸಬಹುದು ಅಂತಿದೆ. ಹಾಗಾಗಿ ರಾಮಾಯಣ ಮಹಾಭಾರತ ಎಲ್ಲವೂ ಕೂಡ ಸಂಗೀತಕ್ಕೆ ಅತ್ಯಂತ ಸುಮಧುರವಾಗಿ ಹೊಂದ್ಕೊಳ್ಳುವಂತಹ ಕಾವ್ಯಗುಣ ಇಟ್ಟಿದ್ದು. ಅದು ಮುಂದೆ ಬರುವಂಥದ್ದು. ಅದಾದ ಬಳಿಕ ಬರುವಂತಹ ಸಾಹಿತ್ಯ ಅನೇಕ ಇದೆ. ಅದರಲ್ಲಿ ಮುಖ್ಯವಾಗಿ ಮಧ್ವಾಚಾರ್ಯರು ರಚನೆ ಮಾಡಿದ ದ್ವಾದಶ ಸ್ತೋತ್ರ, ವೀಣಯಾಮೋ ವಾಸುದೇವ ಇತ್ಯಾದಿ ದ್ವಾದಶ ಸ್ತೋತ್ರ ಏನಿದೆ ಅದು ಕೂಡ ತನ್ನ ಸಂಗೀತ ಗುಣದಿಂದಾಗಿ ವಿಖ್ಯಾತವಾದದ್ದು. ಆಮೇಲೆ ಯಮಕ ಭಾರತ ಅಂತಿದೆ, ಅದು ಕೂಡ ಆಚಾರ್ಯ ಗ್ರಂಥವೇ. ಅದೆಲ್ಲೂ ದಾಸ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ. ಕನ್ನಡದಲ್ಲಿ ಯಾವುದಾದ್ರೂ ರಚನೆ ಮಾಡಿರಬಹುದು ಶ್ರೀಮದ್ ಮಧ್ವಾಚಾರ್ಯರು, ಅದು ಉಪಲಬ್ಧ ಇಲ್ಲ. ಅಂತೂ ಸಂಸ್ಕೃತದಲ್ಲಿ ಆದರೂ ಅವರು ರಚನೆ ಮಾಡಿದ್ದೇನಿದೆ ಅದು ಮುಂದಿನವರೆಲ್ಲರಿಗೂ ಕೂಡ ಪ್ರೇರಣೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಆಶ್ಚರ್ಯ, ಜಯತೀರ್ಥರು ಕೂಡ ಒಂದು ರಚನೆ ಮಾಡಿದ್ದಾರೆ ಅಂತ ಪ್ರಬಂಧನಾಚಾರ್ಯ ಹೇಳ್ತಾರೆ. ಈ ಹರಿಕಥಾಮೃತ ಹೇಳಲಿಕ್ಕೆ ನಾನು ಒಂದು 2-3 ಆಧಾರಗಳನ್ನು ಇಟ್ಕೊಂಡಿದ್ದೇನೆ. ಅದೇನಂದ್ರೆ, ಒಂದು ಪಂಚರತ್ನ ಪ್ರಕಾಶಿಕ ಅಂತ ಒಂದು ಜಾಲಿಹಾಳ ಆಚಾರ್ಯರು ಅನ್ನುವಂಥವ್ರು ಇದನ್ನ ರಚನೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಪಂಡಿತವರ್ಯ ಜಾಲಿಹಾಳ ಕೇಶವಾಚಾರ್ಯ 5 ವ್ಯಾಖ್ಯಾನಗಳಿವೆ ಅದರಲ್ಲಿ. ಸ್ವಾರಸ್ಯ ಅಂದರೆ ಸಂಸ್ಕೃತ ಗ್ರಂಥಕ್ಕೆ ಕನ್ನಡದ ವ್ಯಾಖ್ಯಾನಗಳು ಇರ್ತಿರ್ತವೆ. ಇದು ಕನ್ನಡ ಗ್ರಂಥ ಸಂಸ್ಕೃತ ವ್ಯಾಖ್ಯಾನ, ಅಷ್ಟು ಜಟಿಲವಾದ ಹರಿಕಥಾಮೃತಾರ ಅಂದರೆ. ಅದಕ್ಕಾಗಿ ಸುಧಾ ಓದಿ ಪದ ಓದಿ ಅಂತಿರ್ತಾರೆ. ಸುಮ್ಮನೆ ಪದ ಓದಿ ಹಾಡು ಹಾಡ್ಬೋದು, ದೇವಬಂಧಾನಮ ಅಂತ ಹಾಡು ಹಾಡ್ಬೋದು. ಆದರೆ ತತ್ವಭರಿತವಾದಂಥ ಹಾಡುಗಳನ್ನ ಹಾಡಿ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕಂತೆ ಸುಧಾ ಓದಬೇಕು. ಓದೋರಿಗೆ ಮಾತ್ರ ಅದು ಸಾಧ್ಯ. ಸುಧಾ ಓದೋದು ಕೆಲವೊಮ್ಮೆ ಆಗದೆ ಇರ್ಬೋದು. ತಿರಸ್ಕಾರ ಮಾಡಿಬಿಡ್ಬೇಡಿ, ಇದನ್ಯಾವ್ದು ಮಾಡ್ತಾನೆ ಅಂತ ಹೇಳಿ. ಇದರಲ್ಲಿ ಏನಿದೆ, ಈ ಕನ್ನಡದಲ್ಲಿ ತಿರಸ್ಕಾರ ಮಾಡಬೇಡಿ. ಕನ್ನಡ ಅಂದರೆ ಬೈಲಿಗೆ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಕನ್ನಡದಲ್ಲಿ ನಮ್ಮ ಸಲುವಾಗಿ ಬರೆದ್ರು ದಾಸರು. ಕನ್ನಡದಲ್ಲಿ ರಂಗೋಲಿ ರಚನೆ ಮಾಡಿದರು. ಕೆಲವೊಂದು ಸರಿ ಅದನ್ನು ನೋಡಿದರೆ ಇದೆಂಥ ಕನ್ನಡ ಅಂತ ಅನಿಸ್ಬೋದು, ಪೂರ್ಣ ಹಳೆಗನ್ನಡ. ಕೆಲವೊಂದು ಕಡೆ ಸಾಹಿ ವಾಮದೇವ ವಿರಿಂಚಿ ಸಮಯ ಅಂತೆಲ್ಲ ಬರ್ತದಲ್ಲ, ಅದೆಲ್ಲ ಪೂರ್ಣ ಸಂಸ್ಕೃತವೇ. ಹರಿಕಥಾಮೃತದಲ್ಲಿ ಈಶ್ವರನ ಸ್ತೋತ್ರ ಇದೆ, ಅಲ್ಲಿ ಏನು ಕನ್ನಡ ಶಬ್ದವೇ ಇಲ್ಲ, ಇಡೀ ಸಂಸ್ಕೃತವೇ. ಕೆಲವು ಕಡೆ ಇಡೀ ಹಳೆಗನ್ನಡವೇ, ವಿಲಕ್ಷಣವಾದಂಥ ಶಬ್ದ ಜೋಡಣೆ ಅವ್ರದ್ದು. ಹೀಗೆ ಅದು ಮೂಲ ಪ್ರೇರಣೆ ಆ ದಾಸರಿಗೆ. ಆ ಜಯತೀರ್ಥರು ಕೂಡ ಒಂದು ಕನ್ನಡ ರಚನೆ ಮಾಡಿದರು ಅಂತ ವ್ಯಾಸನಕೆರೆ ಪ್ರಬಂಧನಾಚಾರ್ಯ ಹೇಳ್ತಾರೆ. ವ್ಯಾಸನಕೆರೆ ಪ್ರಬಂಧನಾಚಾರ್ಯರು ಬರೆದಿಟ್ಟಂಥ ಒಂದು ಪುಸ್ತಕ, ಜಾಲಿಹಾಳ ಕೇಶವಾಚಾರ್ಯ ಅನುವಾದ ಮಾಡಿದಂಥ 5 ವ್ಯಾಖ್ಯಾನಗಳಿದ್ದಂಥ ಒಂದು ಪುಸ್ತಕ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಗುರುಗಳಂಥ ಸುವಿದ್ಯೇಂದ್ರ ತೀರ್ಥರು ಅವರು ಪ್ರವಚನ ಮಾಲಿಕಾದಲ್ಲಿ ಧ್ವನಿಮುದ್ರಣ ರೂಪದಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ಆಧಾರವಾಗಿಟ್ಕೊಂಡು ನಡುವೆ ಎಲ್ಲಾದರೂ ಸ್ವಂತ ನನಗನ್ನು ಸೇರಿಸಿ ಹೇಳ್ತೇನೆ. ಈಗ ಯಾವ ಥರ ರಾಮಾಯಣ ಮಹಾಭಾರತ ನಾನು ಆಳವಾಗಿ ಅಧ್ಯಯನ ಮಾಡಿದೆ, ಅಷ್ಟಿನ್ನೂ ಹರಿಕಥಾಮೃತ ಅಧ್ಯಯನ ಮಾಡಿಲ್ಲ. ಅಷ್ಟು ಮಾಡೇ ಹೇಳ್ತೀನಿ ಅಂತ ಆಗಿಬಿಟ್ರೆ ಪೂರಾ ತಲೆ ಕೂದಲು ಬೆಳಗಾದಿತ್ತು. ಈಗ ಅರ್ಧ ಆಗಿದೆ. ಅದಕ್ಕಾಗಿ ಈಗ ಹೇಳಿದ್ರು ನಾನು ಮುಂದೆ ಇನ್ನೊಂದ್ಸರಿ ಹೇಳಿದ್ರೆ ಆಯ್ತು ಧೈರ್ಯ ಮಾಡಿದೆ. ಈ ಪ್ರಬಂಧನಾಚಾರ್ಯ ಹೇಳ್ತಾರೆ, ನೀಲಮೇಘಶ್ಯಾಮನ ಕೋಮಲಾಂಗನ ಕಂಡನ ಅಂತ ಜಯತೀರ್ಥರದ ಒಂದು ಪದ್ಯ ಇದೆ. ಇದನ್ನು ಕೇಳಿರ್ಲಿಕ್ಕಿಲ್ಲ ಯಾರು. ಆಚಾರ್ಯರಾದ ನಂತರ ಜಯತೀರ್ಥರು ಮಾಡಿದಂಥದ್ದು ಇದು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಅವರು ಎಲ್ಲ ಕೂಡ ಮಾಡಿದ್ರು ಅಂತ ಕೇಳ್ತೇವೆ ನಾವು. ನರಹರಿ ತೀರ್ಥರು ಕೂಡ ದಾಸ ಸಾಹಿತ್ಯಕ್ಕೆ ಪ್ರೇರಕರಾಗಿದ್ದರು ಅಂತ ಹೀಗೆಲ್ಲ ಕೇಳ್ತೇವೆ. ನರಹರಿ ತೀರ್ಥರು ಆ ಮಹತ್ವವನ್ನು ಗುರುತಿಸಿದರು. ಕನ್ನಡ ಭಾಷೆಯಲ್ಲಿ ಆ ಮಧ್ವ ಸಿದ್ಧಾಂತದ ಪ್ರವಚನಕ್ಕೆ ಚಾಲನೆ ಇಟ್ಟವರು ಅಂತ ಈಗ ಕೇಳ್ತೀವಿ. ಅದಾದ ಬಳಿಕ ಶ್ರೀಪಾದರಾಜರು ತಮ್ಮ ಕಾಲದಲ್ಲಿ ಅದನ್ನು ವ್ಯಾಪಕವಾಗಿ ಬೆಳೆಸಿದರು. ಶ್ರೀಪಾದರಾಜರ ಶಿಷ್ಯರಾದಂತಹ ವ್ಯಾಸರಾಜರು ಅವರು ಕನ್ನಡ ಕೃತಿಗಳ ಜೊತೆ ಕನ್ನಡ ಕೃತಿಗಳನ್ನು ತಾವು ಕೂಡ ರಚನೆ ಮಾಡಿದರು. ತಾವು ರಚನೆ ಮಾಡಿದ್ದಲ್ಲದೆ ಪುರಂದರದಾಸರು ಮೊದಲಾದವರಿಗೆಲ್ಲ ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ತಮ್ಮ ಆಪ್ತರನ್ನಾಗಿಟ್ಕೊಂಡು ಪುರಂದರದಾಸರು ಕನಕದಾಸರನ್ನೆಲ್ಲ ತಮ್ಮ ಆಪ್ತರನ್ನಾಗಿಟ್ಕೊಂಡು ಯಾವತ್ತೂ ಕುಹಕ ಬುದ್ಧವರು ಇದ್ದೇ ಇರ್ತಾರೆ. ಪುರಂದರದಾಸರ ಕಾಲದಲ್ಲಿಯೂ ಕನಕದಾಸರ ಕಾಲದಲ್ಲಿಯೂ ಕೆಲವು ಪಂಡಿತರು ದುರಹಂಕಾರಿಗಳು ಇದ್ದೇ ಇರ್ತಿದ್ರು. ಈ ದಾಸರಿಗೆ ಏನು ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಅವ್ರು ಅಂತಿದ್ರು. ವ್ಯಾಸರಾಜರು ಅವ್ರಿಗೆ ಮೇಲಿನ ಮೇಲೆ ಆ ಪಂಡಿತರ ದುರಹಂಕಾರ ಅನ್ನೋ ಬಲೂನಿಗೆ ಚುಚ್ತಿದ್ರು. ಅದು ಆ ಕಾಲಕ್ಕೂ ಇತ್ತು, ಈ ಕಾಲಕ್ಕೂ ಇದ್ದೇ ಇದೆ. ಅದು ಮನುಷ್ಯನ ಸ್ವಭಾವ. ಅಂತೂ ವ್ಯಾಸರಾಜರು ಅದನ್ನು ಮಾಡಿದರು. ಮುಂದೆ ಬಂದವರು ಪುರಂದರದಾಸರು. ಆದರೂ ಪುರಂದರದಾಸರನ್ನ ದಾಸ ಸಾಹಿತ್ಯಕ್ಕೆ ಮುಖ್ಯರು ಅಂತಂತೇವೆ. ಅದು ಕರ್ನಾಟಕ ಸಂಗೀತಕ್ಕೆ ಪಿತಾಮಹ ಅಂತಂತೇವೆ. ಈ ಪುರಂದರದಾಸರ ಜೀವನ ಚರಿತ್ರೆಯಲ್ಲಿ ಅದು ಯಾರೋ ಒಬ್ಬ ಹುಡುಗ ಸಂಗೀತವನ್ನು ಕಲಿತಾ ಇದ್ದ. ಅವನಿಗೆ ಆ ರಾಗದ ಅವಗಾಹನೆ ಸರಿಯಾಗಿ ಆಗಲಿಲ್ಲ. ಯಾರು ಹೇಳ್ಕೊಡ್ತಿದ್ರು, ಏನು ಸರಿಯಾಗಿ ಕಲಿತಾ ಇಲ್ಲ ಅಂತ ಒಂದು ದಬಾಯಿಸ್ತಾ ಇದ್ರು ಆ ಹುಡುಗನ್ನ. ಅದಕ್ಕೆ ಇವರು ಸರಳವಾದ ಮಾರ್ಗ ನಾನು ಹೇಳ್ತೀನಿ ಬನ್ನಿ ಅಂತ ಲಂಬೋದರ ಲಕುಮಿಕರ ಅಂತ ಹಾಡು ಹೇಳ್ಕೊಟ್ರು. ಅದ್ರ ಮೂಲಕ ಆ ಬಾಲಕನಿಗೆ ಸುಲಭವಾಗಿ ಗ್ರಾಹ್ಯ ಆಯಿತು ಅಂತ ನಾವು ಕೇಳ್ತೀವಿ ಅವರಲ್ಲಿ.
ಹಾಗಾಗಿ ಮೊದಲು ಪುರಂದರದಾಸರು, ನಾರದರೇ ಅವರು ಪುರಂದರ, ಈ ಶರೀರ ಅನ್ನುವಂಥ ಪುರ ಏನಿದೆ ಇದನ್ನು ಕೀಳ್ಕೊಂಡು ಹೊರಗೆ ಬಂದವರು, ದುರಹಂಕಾರವನ್ನು ಬಿಟ್ಟು ಹೊರಗೆ ಬಂದವರು. ಮನೆಯಲ್ಲಿದ್ದು ಒಂದೊಂದೇ ವಸ್ತು ದಾನ ಕೊಡಲಿಲ್ಲ ಅವರ, ಮನೆಯಿಂದ ತುಳಸಿ ದಳ ಇಟ್ಟು ಇಡೀ ಮನೆಯಲ್ಲಿ ನೀವು ದಾನ ತಿಳ್ಕೊಂಡು ಹೊರಗೆ ಬಂದ್ಬಿಟ್ರು ಅವ್ರು ಪುರಂದರದಾಸರು. ಮುಂದೆ ಬಂದವರು ವಿಜಯದಾಸರು, ಆ ವಿಜಯದಾಸರು ಆದಮೇಲೆ ಗೋಪಾಲದಾಸರು, ಗೋಪಾಲದಾಸರು ಆದ್ಮೇಲೆ ಜಗನ್ನಾಥದಾಸರು. ಇವರನ್ನ ಈ 4 ಜನರನ್ನ ದಾಸ ಚತುಷ್ಟಯರು ಅಂತ ಹೇಳ್ತಾರೆ. ಇನ್ನೂ ಇದ್ದಾರೆ ಎಷ್ಟೋ ಜನ ದಾಸರು, ಎಲ್ಲರೂ ಸಂಸ್ಕೃತ, ಕನ್ನಡ, ಹಳೆಗನ್ನಡ, ಶಾಸ್ತ್ರ ಎಲ್ಲದರಲ್ಲೂ ಪ್ರಚಂಡ ಪಂಡಿತರೆ. ಅದು ಮುಖ್ಯವಾಗಿ ಈ 4 ಜನರನ್ನ ದಾಸ ಸಾಹಿತ್ಯದ 4 ಆಧಾರ ಕಂಬಗಳು ಅಂತ ಹೇಳ್ತಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಾಸ ಸಾಹಿತ್ಯ ಬೆಳೆದಿತ್ತು. ಆದ್ರೆ ನಮ್ಮ ದೇಶದ ದುರ್ದೈವ ಏನಂದ್ರೆ, ಕೂತು ಪುರಾಣ ಹೇಳಿ ಮಾತ್ರ ನಾವು ಯೋಗ್ಯರ. ನಮ್ಮ ದೇಶ ಅಷ್ಟು ದೊಡ್ಡದು, ನಮ್ಮ ದೇಶ ಇಷ್ಟು ದೊಡ್ಡದು, ನಾವು ಅಂಥ ಸಾಧನೆ ಮಾಡಿದ್ವಿ, ಇಂಥ ಸಾಧನೆ ಮಾಡಿದ್ವಿ ಅಂತ ಹೇಳ್ತೀವಿ. ಯಾವುದನ್ನು ನಾವು ಸರಿಯಾಗಿ ಉಳಿಸ್ಕೊಳ್ಳೋದಿಲ್ಲ. ಪುರಂದರದಾಸರ ರಚನೆ ಮಾಡಿದ್ದು, ವಿಜಯದಾಸರ ರಚನೆ ಮಾಡಿದ್ದು ಸುಳಾದಿಗಳು ಎಷ್ಟೆಷ್ಟೋ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಜಗನ್ನಾಥದಾಸರು ಮಾಡಿದ್ದು ಹಾಗೆ ಆಗಿದೆ ಅಂತ ಹೇಳ್ತಾರೆ. ಅಂತೂ ಇದೊಂದು ಈ ಹರಿಕಥಾಮೃತನಾದರೂ ಉಳಿಸ್ಕೊಂಡ್ವಿ. ಕೆಲವೊಂದು ಬಾರಿ ಏನಾಗ್ತದೆ, ಲಿಪಿಕಾರರು ಇರ್ತಾರಲ್ಲ, ಅವ್ರು ಯಾರೋ ಪಂಡಿತರು ಬರೆದಿರ್ತಾರೆ, ಅದನ್ನು ಬರೆದಿಡೋರು ಬೇಕಲ್ಲ, ಹೇಳ್ತಾ ಹೋಗಿರ್ತಾರೆ, ಇವರು ಬರೆದಿಡ್ತಾ ಹೋಗಿರ್ತಾರೆ. ಬರೆದಿಡ್ತಾ ಹೋದವರು ಸ್ವಲ್ಪ ತಾವು ಜ್ಞಾನಿಗಳಾಗಿದ್ದರೆ, ಸಂಸ್ಕೃತ ಇತ್ಯಾದಿ ಶಾಸ್ತ್ರ ಜ್ಞಾನ ಇದ್ದವರಾಗಿದ್ದರೆ ಭಾಳ ಒಳ್ಳೆಯದು. ಕೆಲವು ಸರಿ ಚಪಲದಿಂದ ಬೇರೆ ಯಾರೋ ಬರೀಲಿಕ್ಕೆ ಹೋಗ್ತಾರೆ, ಏನೋ ಬರೆದು ಬಿಡ್ತಾರೆ, ತಪ್ಪಾಗಿ ಬರೆದು ಬಿಡ್ತಾರೆ, ಪಾಠಾಂತರಗಳಾಗಿರ್ತಾರೆ, ಆ ಮೂಲಕಾರರ ಅಭಿಪ್ರಾಯಕ್ಕೆ ವಿರುದ್ಧ ಆಗಿಬಿಡ್ತದೆ. ಇಂಥವೆಲ್ಲ ಹರಿಕಥಾಮೃತದಲ್ಲೂ ಅಲ್ಲಲ್ಲಿ ಕಾಣ್ತೇವೆ. ಅದನ್ನೆಲ್ಲ ಸೂರ್ಯಂತ ತೀರ್ಥರು ಈ ಪಾಠ ಶುದ್ಧ, ಇಂಥ ಪಾಠ ಇದ್ದು ಹೀಗೆ ಅರ್ಥ ಅಂತೆಲ್ಲ ಹೇಳಿದ್ದು ನಮ್ಗೆ ಕಂಡು ಬರ್ತದೆ. ಮುಂದೆ ಅದು ಪುರಂದರದಾಸರ ಮೊಮ್ಮಕ್ಕಳ ಕಾಲದಲ್ಲಿ ಕೂಡ ಮುಂದುವರಿಯಿತು. ರಾಯರು ಕೂಡ ಇಂದು ಏನಿಗೆ ಗೋವಿಂದ ಅಂತ ಅದನ್ನು ರಚನೆ ಮಾಡಿದರು. ಆದಿಶಿಲಾ ಶೇಷದಾಸರು ಅಂತ, ಮೊದಲ ಕಲ್ ಶೇಷದಾಸರು ಅಂತ ಕರೆಸ್ಕೋತಾರೆ. ಅವರು ಆ ದಾಸನ ಪರಂಪರೆಯಲ್ಲಿ ಕೊನೆಯವರು ಅಂತ ಹೇಳ್ತೀವಿ. ಇದ್ದಾರೆ, ಈಗ ಕೂಡ ದಾಸರಿದ್ದಾರೆ. ಅಪರೋಕ್ಷ ಜ್ಞಾನಗಳಂತಹ ದಾಸರಲ್ಲಿ ಆ ಆದಿಶಿಲಾ ಶೇಷದಾಸರು, ಮೊದಲ ಕಲ್ ಶೇಷದಾಸರು ಅಂತನವರು ಬಹಳ ಕೊನೆಯವರು ಅಂತ ಈಗೊಂದು ಮಾತು ಅಲ್ಲಿ ಕಂಡು ಬರ್ತದೆ. ಅಂತೂ ಪುರಂದರದಾಸರೊಬ್ಬರು ಮಹಾರಾಷ್ಟ್ರದಲ್ಲಿದ್ದರು, ಆ ಮೂಲಕ ಈ ಕರ್ನಾಟಕಕ್ಕೆ ಬಂದರು, ವ್ಯಾಸರಾಜರ ಆಶ್ರಯದಲ್ಲಿದ್ದರು ಅಂತ ಬಿಟ್ಟರೆ, ಈ ವಿಜಯದಾಸರು, ಗೋಪಾಲದಾಸರು ಮತ್ತು ಜಗನ್ನಾಥದಾಸರು ಇವರು ಮೂರೂ ಕೂಡ ರಾಯಚೂರು, ಕೊಪ್ಪಳ, ಬಳ್ಳಾರಿ ಆ ಒಂದು ಭಾಗ ಏನಿದೆ, ಇವತ್ತು ಜಿಲ್ಲಾ ಅದು ಆ ಕಾಲದಲ್ಲಿ ಒಂದು ಭಾಗ, ಆ ತುಂಗಭದ್ರಾ, ಕೃಷ್ಣ ಆ ನದಿಗಳಿರುವಂಥ ಒಂದು ಭಾಗ, ಅಲ್ಲಿ 3 ಜನ ವಾಸ ಮಾಡ್ಕೊಂಡಿದ್ದವರು ಆ ಭಾಗದಲ್ಲಿ. ಪುತ್ತನೂರಿನಲ್ಲಿ ಗೋಪಾಲದಾಸರು, ಚೀಕಲಪರವಿ ಇತ್ಯಾದಿ ಕಡೆಗಳಲ್ಲಿ ವಿಜಯದಾಸರು, ಆಮೇಲೆ ಜಗನ್ನಾಥದಾಸರು ಜಾಗವಾಟ, ಮಾನ್ವಿ ಇತ್ಯಾದಿ ಕಡೆಗಳಲ್ಲಿದ್ದವರು. ಆ 3 ಜನ ಅಲ್ಲಿರುವಂಥ ಜನಮಾನಸ ಮೇಲೆ ಇಂಥ ಅದ್ಭುತವಾದ ಪರಿಣಾಮ ಬೀರಿದ್ರಲ್ಲ. ಇವತ್ತು ಅಲ್ಲಿರುವಂಥ ಜನ ಆ ದಾಸ ಸಾಹಿತ್ಯಕ್ಕೆ, ಆ ಒಂದು ಸಂಗೀತಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ. ಅಂಥ ಭಾವುಕರಾದಂಥ ಭಯಭಕ್ತಿ ಉಳ್ಳಂಥ ಜನ ಅಲ್ಲಿ ಅವರು. ಉಳಿದ ಕಡೆನೂ ಇದ್ದಾರೆ, ಇಲ್ಲ ಅಂತಲ್ಲ, ಅದನ್ನು ಅನುಮಾನಿಸುವ ಉದ್ದೇಶ ನನಗಿಲ್ಲ. ಅಲ್ಲ, ಅಲ್ಲಿ ಆ ಜನರನ್ನು ನೋಡಿದರೆ ಕಂಡು ಬರ್ತದೆ ಅಂತ ಹೇಳಿದೆ ಅಷ್ಟೇ. ಹೀಗೆ ಇದು ಜಗನ್ನಾಥ ದಾಸ ಸಾಹಿತ್ಯದ ಹಿನ್ನೆಲೆ ಆಯಿತು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಮಾನ್ವಿ ಅಂತ ಒಂದು ಚಿಕ್ಕ ನಗರ, ಅದು ರಾಯಚೂರು ಜಿಲ್ಲಾದಲ್ಲಿದೆ. ಈಗ ಅದು ತಾಲೂಕು ಪ್ರದೇಶ ಆಗಿದೆ. ಅಲ್ಲಿ ಜಾಗವಾಟ ಅಂತ ಒಂದು ಪ್ರದೇಶ ಇತ್ತು. ಜಗನ್ನಾಥದಾಸರ ಪೂರ್ವಜರು ಅಲ್ಲಿ ಇರ್ತಿದ್ರು. ನಾರಾಯಣಾಚಾರ್ಯ ಅಂತ ಒಬ್ಬರಿದ್ರಂತ, ಕರ್ಣಿಕ ವೃತ್ತಿಯಿಂದ ಜೀವನ ಮಾಡ್ತಿದ್ರಂತ. ಹಿನ್ನೆಲೆ ಹೇಳಬೇಕು ಅಂತ ಅನ್ಕೊಂಡೆ. ಅವರಿಗೆ ಅನಂತಾಚಾರ್ಯ ಅಂತ ಮಗ ಇದ್ರು. ಆ ಅನಂತಾಚಾರ್ಯಗೆ ನರಸಿಂಹಾಚಾರ್ಯ ಅಂತ ಮಗ ಇದ್ರು. ಬಹಳ ಸಾತ್ವಿಕರಾಗಿದ್ರು ಅವರು. ಯಾವತ್ತೂ ಕೂಡ ಶ್ರೀರಂಗನಾಥನ ಉಪಾಸನೆಯಲ್ಲಿ ಅವರು ಕಾಲ ಕಳೀತಾ ಇದ್ರು. ಇವರೆಲ್ಲ ರಾಯರ ಮಠದವರು. ಈ ಪರಂಪರೆನೇ ಇವರು ಉತ್ತರಾದಿ ಮಠ, ವ್ಯಾಸರಾಜ ಮಠ ವಿಚಾರಕ್ಕೆ ಸಂಬಂಧಪಟ್ಟವರಲ್ಲ. ಇವರೆಲ್ಲ ರಾಯರ ಮಠಕ್ಕೆ ಸಂಬಂಧಪಟ್ಟವರು, ಹರಿಕಸ ಗೋತ್ರದವರು ಮತ್ತು ಯಜುರ್ವೇದದವರು ಅಂತ ಕಂಡು ಬರ್ತದೆ. ಮಂತ್ರಾಲಯ ಪೀಠದಲ್ಲಿ ಯಾವಾಗಿದ್ದಂಥ ಸುಮತೀಂದ್ರ ಶ್ರೀಪಾದರಲ್ಲಿ ಅವರು ಅಧ್ಯಯನ ಮಾಡಿದ್ರು. ಗಂಧರ್ವ ವಿದ್ಯೆಯಲ್ಲಿ, ಸಂಗೀತ ವಿದ್ಯೆಯಲ್ಲಿ ಅತ್ಯಂತ ಕುಶಲರಾಗಿದ್ದರು. ಅದಕ್ಕಾಗಿ ಉತ್ತರಾದಿ ಮಠದ ಸತ್ಯಪೂರ್ಣ ಸ್ವಾಮಿಗಳು ಅವರನ್ನು ಪರಾವಸ ಗಂಧರ್ವ ಅಂತ ಹೀಗೆ ಕೊಟ್ಟಿದ್ದರಂತೆ. ಅವರು ಹೀಗೆ ಸಾತ್ವಿಕ ಜೀವನ ನಡೆಸಿದ್ದನ್ನು ನೋಡಿ ರಾಯರ ಮಠದಲ್ಲಿ ಬಂದಿರುವಂತಹ ಉಪೇಂದ್ರ ತೀರ್ಥರು ಅವರನ್ನ ಕರೆಸಿ ಅವರಿಗೆ ಮಂತ್ರೋಪದೇಶ ಕೊಟ್ಟು, ಗರುಡ ವಾಹನದ ಅಂತ ಲಕ್ಷ್ಮೀ ನರಸಿಂಹನ ಪ್ರತಿಮೆಯನ್ನು ಕೊಟ್ಟು, ನರಸಿಂಹನ ಶಾಲಿಗ್ರಾಮವನ್ನು ಕೊಟ್ಟು ಅನುಗ್ರಹಿಸಿದರು ಅಂತ ಹೀಗೆ ಮುಂದೆ ಕೇಳ್ತೀವಿ.
ಮುಂದೆ ಅವರಿಗೆ ಪುರಂದರದಾಸರು ಸ್ವಪ್ನದಲ್ಲಿ ಕಂಡು ನರಸಿಂಹ ವಿಠಲ ಅಂತ ಅಂಕಿತ ಕೊಟ್ಟರು. ನರಸಿಂಹ ವಿಠಲ ಅನ್ನೋ ಅಂಕಿತದಿಂದ ಅವರು ಪದಗಳನ್ನು ಕೂಡ ರಚನೆ ಮಾಡಿದರು. ಇವರೆಲ್ಲ ವಿಠಲರೇ, ದಾಸರೆಲ್ಲ ವಿಠಲರೇ. ಕೆಲವರೆಲ್ಲೋ ವಾದರಾಜರು ಕೆಲವೊಂದು ಬಿಟ್ಟರೆ, ವಾದರಾಜರೊಂದು ಹೇಳೋದು ಮರ್ತು ಬಿಟ್ಟಾಗ ಶ್ರೀಮದ್ ಆಚಾರ್ಯರು ಹೇಳಿದೆ, ನರಹರಿ ತೀರ್ಥರು ಹೇಳಿದೆ, ಶ್ರೀಪಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಹೇಳಿದೆ. ವಾದರಾಜರಂತೂ ಇನ್ನೂ ಒಂದು ಕೈ ಮೇಲೆ. ಕನ್ನಡದಲ್ಲೂ ಹಾಡುಗಳಿವೆ, ತುಳುವಿನಲ್ಲಿ ಹಾಡುಗಳಿವೆ. ತುಳು ಮಂದಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತುಳುವಿನಲ್ಲಿ ಹಾಡುಗಳಿವೆ, ಸಂಸ್ಕೃತದಲ್ಲಿ ಹಾಡುಗಳಿವೆ. ಅದ್ಭುತವಾದಂಥ ಸಾಹಿತ್ಯ ಸೃಷ್ಟಿ ವಾದರಾಜ ಸ್ವಾಮಿಗಳು. ಹಯವದನ ಅನ್ನೋ ಅಂಕಿತದಿಂದ ವಿಠಲ ಅಂತ ಅಲ್ಲಿ ಬರೋದಿಲ್ಲ. ರಾಯರು ಕೃಷ್ಣ ಅಂತ ಏನೋ ಬರ್ತದೆ ಅಂತ ಅನಿಸು. ಮತ್ತೆ ಯಾರ್ದು ಬಿಡದು ರಂಗ, ವೇಣುಗೋಪಾಲ ಅಂತ ಬರ್ತದೆ. ಸರಿ, ಸೊ ಹಯವದನ ಅನ್ನೋ ಅಂಕಿತದಿಂದ ವಾದರಾಜ ರಚನೆ ಮಾಡ್ತಾರೆ. ಪಾಲಯಾಚಿತ ಪಾಲಯಾಜಿತ ಇದೊಂದು, ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ಅಂತ ಅಶ್ವಧಾಟಿಯಲ್ಲಿರುವಂತಹ ದಶಾವತಾರ ಸ್ತೋತ್ರ ಒಂದು. ಇವೆಲ್ಲ ಈ ಸಂಗೀತಕ್ಕೆ ಮೂಲವೇ. ಈಗ ವಾದರಾಜರು ತುಳು, ಕನ್ನಡ ಮತ್ತು ಸಂಸ್ಕೃತ ಇದೆಲ್ಲದರಲ್ಲೂ ಕೂಡ ಆ ಸಂಗೀತವನ್ನು ಸೃಷ್ಟಿ ಮಾಡಿ ಮುಂದೆ ಅವರಿಗೆ ಪ್ರೇರಣೆ ಆದರು ಅಂತ ನಾವು ಈಗ ಅರ್ಥ ಮಾಡ್ಕೊಳ್ಬೇಕು. ಇವರೆಲ್ಲ ವಿಠಲರು. ಯಾಕೆ ವಿಠಲರು ಅಂತಂದ್ರೆ, ವಿಠಲ ನಾದಬ್ರಹ್ಮ, ಅನ್ನಬ್ರಹ್ಮ, ನಾದಬ್ರಹ್ಮ, ಕಾಂಚನ ಬ್ರಹ್ಮ ಅಂತ 3 ಜನ ಬ್ರಹ್ಮರು. ಉಡುಪಿಯಲ್ಲಿ ಇದ್ದಾನಲ್ಲ ಅವನು ಅನ್ನಬ್ರಹ್ಮ, ಅಲ್ಲಿ ಅನ್ನದ ಕೊರತೆ ಇಲ್ಲ. ತಿರುಪತಿಯಲ್ಲಿ ಇದ್ದಾನಲ್ಲ ಅವನು ಕಾಂಚನ ಬ್ರಹ್ಮ, ಮೈ ತುಂಬ ಕಾಂಚನವನ್ನು ಹೊತ್ಕೊಂಡು ಭಗವಂತರಿಗೆ ಬಂಗಾರವನ್ನು ಹೊತ್ಕೊಂಡು ಭಕ್ತರಿಗೆ ದರ್ಶನ ಕೊಡ್ತಾನ. ಆದ್ದರಿಂದ ಆತ ಕಾಂಚನ ಬ್ರಹ್ಮ, ಅತಿ ದೊಡ್ಡ ಶ್ರೀಮಂತ, ಅತಿ ದೊಡ್ಡ ಕಂಡೇನೆಯ ವೆಂಕಟನಂದ ಶಕ್ತಿಯನ್ನು ಅಂತ ಹೇಳಿದ ಅದಕ್ಕೆ ದಾಸರು. ಈ ಪಂಡ್ರಾಪುರದಲ್ಲಿ ಏನಿದ್ದಾನಲ್ಲ ಆತ ನಾದ ಬ್ರಹ್ಮ. ಹೀಗೆ ದಾಸ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟವನಾದ್ರಿಂದ ನಾದ ಅಂದ್ರೆ ಸಂಗೀತ, ಆ ಸಂಗೀತಕ್ಕೆ ಆತ ಪ್ರೇರಣೆ ಕೊಟ್ಟವನು. ಮೂಲ ಆದ್ರಿಂದ ಆತನು ನಾದ ಬ್ರಹ್ಮ ಅಂತ ಕರೀತಾರೆ. ಅದಕ್ಕಾಗಿ ಇವರೆಲ್ಲ ವಿಠಲರು. ಪುರಂದರ ವಿಠಲ, ವಿಜಯ ವಿಠಲ, ಜಗನ್ನಾಥ ವಿಠಲ, ಅಭಿನವ ಜನಾರ್ದನ ವಿಠಲ, ಪ್ರಸನ್ನ ವೆಂಕಟ, ಹೀಗೆಲ್ಲ 106 ಹೆಸರುಗಳು. ಈ ನರಸಿಂಹ ವಿಠಲ ಅಂತ ಇವರೇನು ಅಂಕಿತವನ್ನು ಪಡ್ಕೊಂಡ್ರು. ಈ ನರಸಿಂಹಾಚಾರ್ಯರಿಗೆ ಲಕ್ಷ್ಮೀಬಾಯಿ ಅಂತ ಒಬ್ಬಳು ಧರ್ಮಪತ್ನಿ ಇದ್ದು, ಅವರು ಕೂಡ ಮಹಾಪತಿವ್ರತೆಯರಾಗಿದ್ದರು. ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಅವರು ಭಗವಂತನನ್ನು ಏನು ಸೇವೆ ಮಾಡಿದ್ರು ಆ ಸೇವೆಗೆ ಅನುಸಾರವಾಗಿ ಒಬ್ಬ ಶ್ರೇಷ್ಠ ಮಗನನ್ನು ಪಡ್ಕೊಂಡ್ರಂತೆ. ಅದು ಶಾಲಿವಾಹನ ಶಕ 1649 ಕೀಲಕ ಸಂವತ್ಸರದ ಶ್ರಾವಣ ಶುದ್ಧ ದ್ವಿತೀಯ ದಿವಸ ತಿರುಪತಿ ಶ್ರೀನಿವಾಸನ ಸೇವಾ ರೂಪವಾಗಿ ಆತ ಜನಿಸಿದ್ದ ಆ ಮಗ. ಅದಕ್ಕಾಗಿ ಆತನಿಗೆ ಶ್ರೀನಿವಾಸ ಅಂತ ಹೆಸರಿಟ್ಟರು. ಆಧುನಿಕ ಶಕದ ರೂಪದಲ್ಲಿ 1727ನೇ ಇಸ್ವಿಯಲ್ಲಿ 1727ನೇ ಇಸ್ವಿ ಜಗನ್ನಾಥದಾಸರು ಜನಿಸಿದರು. 1809ನೇ ಇಸ್ವಿ ತನಕ ಬದುಕಿದರು. ಹೀಗೆ ತುಂಬು ಜೀವನ ನಡೆಸಿ ಅವರು ಈ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಅಂತ ಗಮನಿಸಬೇಕು. ಆ ಮಗನಿಗೆ ಇವರೆಲ್ಲ ಎಲ್ಲ ಥರದ ಸಂಸ್ಕಾರಗಳನ್ನೆಲ್ಲ ಕೊಡಿಸಿದ್ರು, ತಾವೇ ವಿದ್ಯಾಭ್ಯಾಸ ಮಾಡಿಸಿದ್ರು. ಮುಂದೆ ತಾವು ರಾಯರ ಮಠದವರೇ ಆದ್ದರಿಂದ ವರದೇಂದ್ರ ಶ್ರೀಪಾದರ ಹತ್ರ ಆತನನ್ನ ವಿದ್ಯಾಭ್ಯಾಸಕ್ಕೆ ಸಮರ್ಪಿಸಿದರು. ಮೊದಲೇ ಬುದ್ಧಿವಂತನಾದಂಥ ಆ ವರದೇಂದ್ರನಿಗೆ ಈ ಬಾಲಕನಿಗೆ ಆ ವರದೇಂದ್ರ ಸ್ವಾಮಿಗಳ ಅನುಗ್ರಹವೂ ಕೂಡ ದೊರೆಯಿತು. ಅದರ ಮೂಲಕ ಮಹಾವಿದ್ವಾಂಸನಾದ. ಸ್ವಲ್ಪ ವರ್ಷಗಳು ಅವರಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಮೂಲಕ ಪೂರ್ಣ ವಿದ್ಯಾಭ್ಯಾಸವನ್ನೆಲ್ಲ ಪಡ್ಕೊಂಡು ತನ್ನ ಮನೆಗೆ ಬಂದ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಒಬ್ಬನೇ ಮಗ ಆಗಿದ್ದ. ಅದಕ್ಕಾಗಿ ಅದ್ಭುತವಾದ ಪಾಂಡಿತ್ಯ ಇತ್ತು, ಯೌವನವಿತ್ತು, ಸಂಪತ್ತಿತ್ತು. ಮನೆ ತಲೆತಲಾಂತರದಿಂದ ಬಂದ ಸಂಪತ್ತು. ಅವರೇನು ಬಡವರಾಗಿರ್ಲಿಲ್ಲ, ಗತಿ ಇರೋದಕ್ಕಾಗಿ ದಾಸರಾಗಿರ್ಲಿಲ್ಲ ಅವರು. ಹೀಗೆ ದಾಸರು ಈ ಶ್ರೀನಿವಾಸಾಚಾರ್ಯರು ಅಂತನವರು ತಮ್ಮ ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡಿದರು. ಮುಂದೆ ಗೃಹಸ್ಥಾಶ್ರಮಿಗಳಾಗಿದ್ದಾಗಲೇ ಶಿಷ್ಯರಿಗೆಲ್ಲ ನಿತ್ಯ ಪಾಠ, ಬಂದಂಥವರಿಗೆ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ಆ ಸಂಸ್ಕೃತದ ಶಾಸ್ತ್ರದಲ್ಲಿ ಅವರೇನು ಪ್ರಕಾಂಡ ಪಂಡಿತರಾಗಿದ್ರು. ಆ ಪಾಂಡಿತ್ಯ ಈ ಜಗತ್ತಿಗೆ ಇಳಿದು ಬರ್ಲಿಕ್ಕೊಂದು ನಿಮಿತ್ತ ಮಾತ್ರ ಬೇಕಾಗಿತ್ತಷ್ಟೇ. ಅವರು ಮೂಲತಃ ಅಂತ ದುರಹಂಕಾರಿ ಏನಾಗಿರ್ಲಿಲ್ಲ, ವಿಜಯದಾಸರನ್ನು ತಿರಸ್ಕಾರ ಮಾಡುವಷ್ಟು ದುರಹಂಕಾರಿ ಆಗಿರಲಿಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಮಹಾತ್ಮನಿಗೆ ದುರಹಂಕಾರ ಒಂದು ವೇಳೆ ಬಂದರೆ, ಏನೋ ದುರ್ಗುಣ ಬಂದರೆ ಮಹಾತ್ಮನಿಗೆ ಬಂತು, ನಿಮ್ಮ ಗತಿಯನ್ನು ನೀವು ನೋಡ್ಕೊಳ್ಳಿ ಅಂತ ನಮಗೆ ದಿವಸಕ್ಕೆ ಬಂದಿರ್ತದೆ ಅಷ್ಟೇ. ಅದಕ್ಕಾಗಿ ಆ ವಿಜಯದಾಸರನ್ನು ನೋಡಿದ್ರೆ ಏನೋ ತಿರಸ್ಕಾರ ಅಂತ. ಕೂಸಿ ಮಗ ದಾಸ ಅಂತಿದ್ರಂತೆ. ವಿಜಯದಾಸರ ತಾಯಿ ಹೆಸರು ಕೂಸವ್ವ ಅಂತ. ಆ ಕೂಸಿ ಮಗ ದಾಸ ವಿಜಯದಾಸ. ನನ್ನಂತ ಸುಧಾಪಾಠ ಮಾಡ್ಲಿಕ್ಕೆ ಬರೋದಿಲ್ಲ, ಸತ್ಯನಾರಾಯಣ ಪಾಠ ಮಾಡ್ಲಿಕ್ಕೆ ಬರೋದಿಲ್ಲ, ಬ್ರಹ್ಮಗೀತಗಳ ಭಾಷೆಯನ್ನು ವಿವರಿಸಲಿಕ್ಕೆ ಬರೋದಿಲ್ಲ.
ಅದಕ್ಕಾಗಿ ದಾಸರ ಪದವನ್ನು ಹಾಡ್ಕೊಂಡು ಕುಣಿದಾಡ್ತಿರ್ತಾನೆ ಅಂತ ಜಗನ್ನಾಥ ದಾಸರು ಅಂತಿದ್ರೋ ಇಲ್ಲೋ, ಶ್ರೀನಿವಾಸಾಚಾರ್ಯ ಅಂತಿದ್ರೋ ಇಲ್ಲ, ಅದಕ್ಕೆ ಅದು ಚರಿತ್ರೆ ನಮಗೆ ಸ್ಪಷ್ಟವಾಗಿ ಉಪಲಬ್ಧ ಇಲ್ಲ. ದಾಸರಿಗೆ ಶ್ರೀನಿವಾಸಾಚಾರ್ಯರಿಗೆ ಆ ಮಟ್ಟಿನ ಅಹಂಕಾರ ಇತ್ತು ಅಂತ ಕೆಲವರು ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಅದೇನೇ ಇಲ್ಲ, ಅಂಥವ್ರು ಆ ಮನಸ್ತತ್ವ ಈಗಲೂ ಇದೆ. ವ್ಯಕ್ತಿಗಳಿದ್ದಾರೋ ಇಲ್ಲೋ ಅವಾಗಿನ ಆ ಸ್ವಭಾವ ಮಾತ್ರ ಈಗಲೂ ಇರ್ತದೆ, ಅವಾಗಲೂ ಇತ್ತು, ಮುಂದೂ ಇರ್ತದೆ ತಿಳ್ಕೊಳ್ಬೇಕು. ಇಂಥ ಒಬ್ಬ ಪಂಡಿತ ರತ್ನ ಅವರು, ಅತ್ಯಂತ ಶ್ರೇಷ್ಠರಾದಂತಹ ವಜ್ರಮಣಿ ಇದ್ದಂತೆ ಈ ಜಗನ್ನಾಥದಾಸರು, ಶ್ರೀನಿವಾಸಾಚಾರ್ಯರು. ವಿಜಯದಾಸರಿಗೆ ಈ ರತ್ನವನ್ನು ಹೊರಗೆ ತೆಗಿಬೇಕು, ಸ್ವಲ್ಪ ಇವರಿಂದ ಏನಾದರೂ ಸಮಾಜಕ್ಕೆ ಉಪಯೋಗ ಮಾಡಿಸಬೇಕು ಅಂತ ಒಂದು ಅಪೇಕ್ಷೆ ಬಂತಂತೆ. ಅದಕ್ಕೆ ಬಂದದ್ದಕ್ಕೆ ಆ ಶ್ರೀನಿವಾಸಾಚಾರ್ಯ ಇದ್ದಂಥ ಊರಿಗೆ ಇವ್ರು ಬಂದರು, ನಮ್ಮ ವಿಜಯದಾಸರು. ಆ ಬಂದವರಿಗೆ ದಾಸರು ಎಲ್ಲಿರ್ತಾರೆ ಅಲ್ಲಿ ದೊಡ್ಡ ವಿಜಯದಾಸರಿದ್ದಲ್ಲೆಲ್ಲ ದೊಡ್ಡ ಉತ್ಸವ ಇದ್ದಂತೆ. ನಿತ್ಯ ಹರಿಕೀರ್ತನ, ಪ್ರವಚನ. ವಿಜಯದಾಸರು ಕೂಡ ದೊಡ್ಡ ಪಂಡಿತರೇ ಆಗಿದ್ರು, ಅನೇಕ ವಾದಿಗಳನ್ನೆಲ್ಲ ಸೋಲಿಸಿದ್ರು. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದೈವ ಸೂಸಿ ಪಡೆದನ ಅಂತ ಅವ್ರ ಸ್ತೋತ್ರ. ವಿಜಯದಾಸರ ಹತ್ರನೇ ಸ್ವಯಂ ಅಧ್ಯಯನ ಮಾಡಿದ್ರು ಅಂತವ್ರು. ಭೃಗು ಋಷಿ ಅವತಾರ, ಅಂತಿಂತ ಮನುಷ್ಯ ಅಲ್ಲ ವಿಜಯದಾಸರು ಅಂತಂದ್ರೆ. ಅವರು ಅಲ್ಲಿಗೆ ಯಾವುದೇ ಊರಿಗೆ ಬಂದಾಗಲೂ ದೊಡ್ಡ ಜನಸಮ್ಮರ್ದ ಇರ್ತಿತ್ತು, ಭಗವಂತನ ಪೂಜೆ ಆಗ್ತಿತ್ತು, ನೈವೇದ್ಯ ಪ್ರಸಾದ ಇತ್ಯಾದಿ ಆಗ್ತಿತ್ತು. ಶ್ರೀನಿವಾಸಾಚಾರ್ಯರಿಗೆ ಆಮಂತ್ರಣ ಹೋಯ್ತು, ಆಚಾರ್ಯರು ಬರಬೇಕು, ದಾಸರ ಪೂಜೆ ಇದೆ ಅಂತ ಆಮಂತ್ರಣ ಹೋಯ್ತು. ವಿಜಯದಾಸರ ಕೃಪಾ ಆಗುವಂಥ ಕಾಲ ಅದು. ಈ ಜಗನ್ನಾಥದಾಸರೇ ಮುಂದೆ ತಮ್ಮ ಕೆಲವು ಪದ್ಯಗಳಲ್ಲಿ ವಿಜಯದಾಸರನ್ನು ಹೊಗಳುವಾಗ ಅಹಂಕಾರದಿಂದ ತುಳಸಿ ಮಗ ದಾಸ ಅಂತ ಬೈದ್ಬಿಟ್ನಲ್ಲ ಅಂತ ನೊಂದ್ಕೋತಾರೆ. ಅಂಥ ವಿಜಯದಾಸರ ಕೃಪಾ ಈ ದಾಸರಿಗೆ ಆಗಬೇಕಾಗಿತ್ತು. ಶ್ರೀನಿವಾಸಾಚಾರ್ಯರಿಗೆ ಆಮಂತ್ರಣ ಹೋಯಿತು. ಈ ಶ್ರೀನಿವಾಸಾಚಾರ್ಯರು ದಾಸರ ಆಮಂತ್ರಣ ಸ್ವೀಕಾರ ಮಾಡದೇ ಇರೋಷ್ಟು ದುರಹಂಕಾರಿ ಆಗಿದ್ರು ಇಲ್ಲೋ ಆ ಕಡೆ ಇರಲಿ, ಅಂತೂ ಆ ಕಾಲಕ್ಕೇನೋ ನನಗೆ ಬೇಡ ಅಂತ ಅನಿಸ್ಬಿಡ್ತು, ಇವರಿಗೆ ನನಗೆ ಬರೋದಿಲ್ಲ ಅಂತ ಅನಿಸ್ಬಿಡ್ತು, ತಿರಸ್ಕಾರ ಮಾಡಿಬಿಟ್ಟು. ಏನೋ ನಮಗೆ ಹೊಟ್ಟೆ ನೋವು ಬಂದಿದೆ, ಬೇಡ ನಾವು ಊಟಕ್ಕೆ ಬರೋದಿಲ್ಲ, ದಾಸರಿಗೆ ಹೇಳಿದ್ರೆ ಅಂದ್ಬಿಟ್ರು. ಅದು ಕೆಲವು ಕಥೆಗಳನ್ನು ಕೇಳ್ತೀವಿ, ಈ ದಾಸ ಅದೆಷ್ಟು ಮಟ್ಟಿನ ಪೂಜೆ ಮಾಡ್ಯಾನು, ಅವ್ನಿಗೇನು ನೈವೇದ್ಯ ಮಾಡ್ಲಿಕ್ಕೆ ಬರ್ತದೆ, ಎಲ್ಲ ಪಂಡಿತರಿಗೆ ಒಳಗಿನ ವಿಚಾರಗಳು. ಅವ್ರೇನು ನೈವೇದ್ಯ ಮಾಡ್ತಾರೆ, ಅವ್ರೇನು ವೈಶ್ವದೇವ ಮಾಡ್ತಾರೆ, ಅವ್ರೇನು ಬಲಿಹರಣ ಮಾಡ್ತಾರೆ ಅಂತೆಲ್ಲ ಸರಿಯಾಗಿ ನೋಡಬೇಕು. ಅವ್ರ ನೈವೇದ್ಯದ ಅನುಸಂಧಾನ ಏನಿದೆಯೋ ಏನೋ, ಯಾರ್ದಾದ್ಮೇಲೆ ಯಾರಿಗೆ ನೈವೇದ್ಯ ಮಾಡ್ತಾರೋ ಏನೋ, ಮೊದಲು ಮಾಡಿಬಿಟ್ಟು ಗತಿ ಏನು, ನೂರಾರು ಸಂಶಯಗಳು ಒಬ್ಬೊಬ್ಬರಿಗೆ. ಒಳಗಿನ ಭಕ್ತಿ ಯಾರಿಗೂ ಗೊತ್ತಾಗೋದಿಲ್ಲ, ಹೊರಗಿನ ಮಾತ್ರ ಗೊತ್ತಾಗ್ತದೆ. ಇಂಥವರೆಲ್ಲ ಎಲ್ಲಿ ಹೋಗಿ ಬೀಳ್ತಾರೋ ಅಂತ ಈ ಕಥೆಯನ್ನು ತಿಳ್ಕೋಬೇಕು. ದಾಸರಿಗೆ ವಿಜಯದಾಸರಿಗೆ ನೈವೇದ್ಯ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಂತ ಅನಿಸಲಿಲ್ಲ ಅಂತೆ, ಕೆಲವು ಕಥೆಗಳಲ್ಲಿದೆ. ಅದು ಏನೋ ಇರಲಿ, ಅಂತೂ ನಾನು ಬರೋದಿಲ್ಲ, ನಮ್ಮ ಹೊಟ್ಟೆ ನೋವು ಅಂದ್ಬಿಟ್ರು. ಆಯಿತು, ಹಾಗೆ ಆಗಲಿ ಅಂತ ದಾಸರು ವಿಜಯದಾಸ ಹಾಗೆ ಆಗಲಿ. ಶ್ರೀನಿವಾಸಾಚಾರ್ಯ ಬರದೇ ಇದ್ದ ವಿಜಯದಾಸರ ಪೂಜೆಯನ್ನು ನಿಲ್ಲೋದಿಲ್ಲ. ಪೂಜೆನೂ ಆಯಿತು, ವೈಷ್ಣದೇವೂ ಆಯಿತು, ಬಲಿಹರಣವೂ ಆಯಿತು, ಎಲ್ಲನೂ ಆಯಿತು, ಮಂಗಳಾರತಿ ಆಯಿತು, ಊಟವೂ ಆಯಿತು, ಎಲ್ಲನೂ ಮುಗಿದೇ ಹೋಗ್ತಿತ್ತು. ಈ ಆದಿವ್ಯಾಧಿಗಳ ಪರಿಣಾಮವಾಗಿ ಶ್ರೀನಿವಾಸಾಚಾರ್ಯರಿಗೆ ಶರೀರದಲ್ಲಿ ಅಸ್ವಾಸ್ಥ್ಯ ಬೇರೂರಿತು, ಹೊಟ್ಟೆ ನೋವು ಬಂತು ಅಂತ ಕೂಡ ಕೆಲವು ಕಡೆ ಹೀಗೆ ಕೇಳ್ತೇವೆ. ಅದು ಗುರುಗಳಿಗೆ ಅವಮಾನ ಮಾಡಿದ್ರೆ ಪರಿಣಾಮವಾಗಿ ಹೀಗೆ ಆಯಿತು ಅಂತ ಅವರಿಗೆ ಕ್ರಮವಾಗಿ ಗೊತ್ತಾಯ್ತು. ಯೋಗ್ಯರೇ ಆಗಿದ್ರು, ಅವ್ರೇನು ಯಾರೋ ಚಿಲ್ಲರೆ ಮನುಷ್ಯ ಅಲ್ಲ. ಅವ್ರು ಯಾರು ಅಂದರೆ ಮುಂದೆ ಬರ್ತದೆ, ಸಲಹಾದನ ಅವತಾರ ಅಂತವ್ರು, ಸುಮ್ಮನೆ ಬೇರೆ ಯಾರೋ ದಾಸರಾಗಿ ಬಂದು ಹುಟ್ಟಿದವರಲ್ಲ. ಅವರು ಯಾವ್ಯಾವ 5 ಜನ್ಮಗಳು ಅವರಿಗೆ ಒಟ್ಟಾರೆ ಬಂದಿದ್ದು ಅಂತೆ. ಆ 5 ಜನ್ಮಗಳಲ್ಲಿ ಏನಾಗಿದ್ದರು ಅಂತ ನಾವು ಇಲ್ಲೇ ಮುಂದೆ ಶ್ರವಣ ಮಾಡ್ತೇವೆ. ಪ್ರಹ್ಲಾದನ ತಮ್ಮ ಪ್ರಹ್ಲಾದ ಅಂತ ಮೊದಲನೇದು ಅವರ ಅವತಾರ. ಅದಾದ್ಮೇಲೆ ವಾದಿರಾಜ ಸ್ವಾಮಿ ಹತ್ರ ಕೊಂಡಪ್ಪ ಅನ್ನೋ ಹೆಸರಿನಿಂದ ಮತ್ತೊಂದು ಬಾರಿ ಅವತಾರ ಮಾಡಿದ್ರು ಅಂತ ಹೀಗೆ ಮುಂದೊಂದು ಬಾರಿ ಅವ್ರ ಬಗ್ಗೆ ನಾವು ಶ್ರವಣ ಮಾಡ್ತೀವಿ. ಪುರಂದರದಾಸರ ಮಗ ಆಗಿ ಒಂದು ಬಾರಿ ಮಗನೋ ಮೊಮ್ಮಗನೋ ಆಗಿ ಒಂದು ಬಾರಿ ಜನ್ಮ ತಾಳಿದ್ರು. ಮುಂದೆ ಜಗನ್ನಾಥದಾಸಾಗಿ ಇನ್ನೊಂದ್ಸರಿ ಜನ್ಮ ತಾಳಿದ್ರು ಅಂತ ಹೀಗೆ ಅವ್ರ ಕಡೆ ನಾವು ಕೇಳ್ತೀವಿ. ಅದಕ್ಕಾಗಿ ಆ ಪ್ರಹ್ಲಾದನ ತಮ್ಮ ಇವರಾದ್ರಿಂದ ಪ್ರಹ್ಲಾದನ ನರಸಿಂಹನ ದರ್ಶನ ಆಗುವಾಗ ಇವ್ರಿಗೂ ದರ್ಶನ ಆಗಿರ್ಬೇಕಾಗ. ಅದಕ್ಕಾಗಿ ನಾರಸಿಂಹನೇ ಕರುಣಿಪು ಜನಗೆ ಮಂಗಳವ ಅಂತಾರೆ. ನಾರಸಿಂಹ ಅವರಿಗೆ ಉಪಾಸಮೂರ್ತಿ ಆಗಿದ್ದಿರ್ಬೇಕು, ಇರ್ಬೋದು. ದೊಡ್ಡವರ ವಿಷಯ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಅವರಿಗೆ ಇಂಥ ಒಂದು ಸಂಕಟ, ದೈಹಿಕ ಅನಾರೋಗ್ಯ ಬಂದು ಒಳಗಿತ್ತು. ಏನು ಮಾಡೋದು, ಇನ್ನು ರಾಯರ ಅನುಗ್ರಹ ಪಡ್ಕೊಳ್ಬೇಕು ಅಂತ ತಾಯಿ ಜೊತೆಗೆ ಮಂತ್ರಾಲಯಕ್ಕೆ ಹೋದ್ರು. ಅಲ್ಲಿ ತಾಯಿ ಜೊತೆಗೆ ತಿರುಪತಿಗೆ ಬಂದ್ರಂತೆ, ಮಂತ್ರಾಲಯಕ್ಕಲ್ಲ.
ಅಲ್ಲೇ ವಿಜಯದಾಸರಿದ್ರು. ವಿಜಯದಾಸರು ಪ್ರತಿ ವರ್ಷ ತಿರುಪತಿ ಯಾತ್ರೆ ಮಾಡ್ತಿದ್ರು. ವಿಜಯದಾಸರಿಗೆ ಅದು ತಿಳಿದು ಬಂತು, ಸೂಕ್ಷ್ಮವಾದ ಮನಸ್ಸು ಅವ್ರನ್ನ, ಈ ಪಂಡಿತನನ್ನು ಉದ್ಧಾರ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತು. ಅದಕ್ಕೆ ಅವ್ರಿಗೆ ಏನು ಮಾಡಿದ್ರು, ತಾವು ನೇರವಾಗಿ ಜಗನ್ನಾಥದಾಸರನ್ನ ಶ್ರೀನಿವಾಸಾಚಾರ್ಯನ ಉದ್ಧಾರ ಮಾಡಲಿಲ್ಲಂತೆ, ಹೊರತು ಗೋಪಾಲದಾಸರ ಮೂಲಕ ಮಾಡಿಸಬೇಕು ಅಂತ ಅನಿಸ್ತು. ಒಬ್ಬೊಬ್ಬರಿಗೊಬ್ಬೊಬ್ಬರು ಗುರುಗಳು ಇರ್ತಾರೆ, ಅದು ನಮ್ಗೆ ಯಾರಿಗೂ ನಮಗೆ ಗೊತ್ತಾಗೋದಿಲ್ಲ. ಇವರಿಗೆ ಈ ಶ್ರೀನಿವಾಸಾಚಾರ್ಯರಿಗೆ ಯಾರು ಗುರುಗಳು? ಗಣೇಶಾಂತರಾದಂಥ ಗೋಪಾಲದಾಸರು, ಗಣೇಶನ ಅವತಾರ ಅಂತ ಗೋಪಾಲದಾಸರು. ಅದಕ್ಕಾಗಿ ಆ ಗೋಪಾಲದಾಸರ ಹತ್ರ ಕಳಿಸ್ಬೇಕು ಉತ್ತನೂರಿಗೆ ಅಂತ ಅನಿಸ್ತು. ನೀವು ಉತ್ತನೂರಿಗೆ ಹೋಗಿ ಅಂತ ಇವ್ರಿಗೆ ಹೇಳಿದ್ರು. ಒಬ್ಬರು ಬರ್ತಾರೆ ನಿಮ್ಮ ಹತ್ರ, ಅವ್ರನ್ನ ಕಾಪಾಡ್ರಿ, ಅವ್ರನ್ನ ಉದ್ಧಾರ ಮಾಡ್ರಿ ಅಂತ ಆ ಗೋಪಾಲದಾಸರಿಗೆ ಸಮಾಚಾರ ಮುಗಿಸಿದ್ರು. ಶ್ರೀನಿವಾಸಾಚಾರ್ಯ ಬರ್ತಾರೆ ಅಂತ ಅನ್ನೋದನ್ನು ಗೋಪಾಲದಾಸರು ಕೂತ್ಕೊಂಡು ಕಾಯ್ತಾ ಇದ್ರು. ರೋಗ ಉಲ್ಬಣಿಸಿಬಿಟ್ಟಿತ್ತು ಶ್ರೀನಿವಾಸಾಚಾರ್ಯರಿಗೆ, ಸೋತು ಹೊರಗೆ ಹೋಗಿದ್ರು. ಆ ತಾಯಿ ಜೊತೆಗೆ ಶ್ರೀನಿವಾಸಾಚಾರ್ಯರು ಬರೋದು ಆ ಗೋಪಾಲದಾಸರಿಗೆ ದುರ್ಗೋಚರ ಆಯಿತು. ತುಂಬ ಹೃದಯದಿಂದ ಅವ್ರನ್ನ ಬರಮಾಡ್ಕೊಂಡ್ರು. ಪುತ್ತನೂರಿನ ತಮ್ಮ ಮನೆಯಲ್ಲೇ ಅವ್ರನ್ನ ಇಳಿಸ್ಕೊಂಡು ಮೊದಲು ತುಂಗಭದ್ರಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬನ್ರಿ ಅಂತ ಹೇಳಿದರು. ತೀರ್ಥ ಸ್ನಾನದ ಮೂಲಕ ಅವ್ರ ಪಾಪ ಪರಿಹಾರ ಆಗಲಿ ಅಂತ ಅಪೇಕ್ಷೆ ಪಟ್ಟಿದ್ರು ಆ ಗುರುಗಳು. ಮುಂದೆ ರೋಗ ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿನಿತ್ಯ ಆ ಧನ್ವಂತರಿ ರೂಪ ಅಂತ ಭಗವಂತನ ಧ್ಯಾನ ಮಾಡ್ತಿದ್ರು. ಒಂದು ಜೋಳದ ರೊಟ್ಟಿಯನ್ನು ಅವ್ರಿಗೆ ಕೊಡ್ತಿದ್ರು ಈ ಶ್ರೀನಿವಾಸಾಚಾರ್ಯರಿಗೆ. ಜೋಳದ ರೊಟ್ಟಿ, ತೀರ್ಥ ಇದನ್ನೆಲ್ಲ ಕೊಡ್ತಿದ್ರು. ದಾಸರು ಮಾಡಿದ ನೈವೇದ್ಯ ಸ್ವೀಕಾರ ಮಾಡಲೇಬೇಕಾಯ್ತು ಇವರು. ಈ ರೋಗಕ್ಕೆ ಪರಮಪಥವಾದಂಥ ಆಹಾರ ಸ್ವೀಕಾರ ಮಾಡಿರಿ ಅಂದ್ರು. ಅದು ಧನ್ವಂತರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿಕೊಡ್ತಿದ್ರು. ಅನಂತರ ಆ ಧನ್ವಂತರಿಯನ್ನು ಕಣ್ಣಾರೆ ಕಂಡು ಆ ಭಕ್ತಿಯ ಭರದಿಂದ ಹೀಗೆ ಗೋಪಾಲದಾಸರು ಧ್ಯಾನ ಮಾಡಿದ್ರಂತೆ. ಎನ್ನ ಭಿನ್ನಪ ಕೇಳಿ ಧನ್ವಂತರಿ ದಯಮಾಡು, ಸಣ್ಣವಯುವ ಕೇವಲ ಇಲ್ಲಿ ಬಂದವನಿದಾನಲ್ಲ, ಇವನು ಸಣ್ಣವಯವನ, ಇವನು ಸ್ವಲ್ಪ ಉದ್ಧಾರ ಮಾಡು ಅಂತ ಕೇಳ್ಕೊಂಡ್ರು. ಬನ್ನಪಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದು ಸ್ವಾಮಿ. ಆರೋಗ್ಯ, ಐಶ್ವರ್ಯ ಎಂಬ ಈ ಮೂರು ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಅಂತ ಹೀಗೆ ಆ ಸ್ತೋತ್ರ ಇದೆ. ಘೋರ ವಿಚಾರ, ಪರನಿಂದೆ ಮೊದಲಾದಂಥ ಪಾಪಗಳನ್ನ ಏನು ಮಾಡಿರ್ತೀವಲ್ಲ ಅದನ್ನೂ ಎಲ್ಲ ಪರಿಹಾರ ಮಾಡುವಂಥ ನೀನು ಏನೋ ತಪ್ಪು ಮಾಡಿಬಿಟ್ರೆ ಪರಿಹಾರ ಮಾಡುವಂಥ ಗುರುಗಳು ಕೇಳ್ಕೊಂಡ್ರು. ಅದರಂತೆ ಆ ಭಕ್ತರಿಗೆ ವಶನಾದಂಥ ಭಗವಂತ ವಿಜಯದಾಸರ ಗೋಪಾಲದಾಸರ ಒಂದು ವಿನಂತಿಗೆ ವಶೀಭೂತನಾಗಿ ಶ್ರೀನಿವಾಸಾಚಾರ್ಯರನ್ನ ಕಾಪಾಡಿದ. ಹೀಗೆ ಆ ಮಹಾತ್ಮರನ್ನು ನಿಂದ ಮಾಡಿದ ಮೂಲಕವಾಗಿ ಏನೋ ಒಂದು ಪಾಪ ಬಂದಿತ್ತು ಅಲ್ಲ, ಆ ಪರೀಕ್ಷಿತ್ ಮಹಾರಾಜನಿಗೆ ಬಂದಂಥ ಪಾಪದಂತೆ ಅದೆಲ್ಲ. ಅಂಥವ್ರು ಯಾರೋ ಒಂದು ಸ್ವಲ್ಪ ಏನೋ ತಪ್ಪು ನೋಡಿದ್ರು ಅಂತ ಭಾಗವತ ಹೊರಡ್ತು, ಜಗನ್ನಾಥದಾಸರು ತಪ್ಪು ನೋಡಿದ್ರು ಅಂತ ಐಕತಾಂಸಾರ ಹೊರಡ್ತು. ಇಲ್ಲಿವರೆಗೂ ನಾವಿನ್ನು ಈ ಪ್ರಮೇಯ ಸುಧಾದಲ್ಲೆಲ್ಲಿದೆ, ಬ್ರಹ್ಮಸೂತ್ರ ಭಾಷೆದಲ್ಲೆಲ್ಲಿದೆ, ತತ್ವನಿರ್ಣಯದಲ್ಲಿ ಎಲ್ಲಿದೆ, ವಿದ್ಯಾಧಿಗಳು ಏನು ಹೇಳಿದ್ದಾರೆ ನೋಡ್ರಿ ಅಂತ ಇನ್ನೂ ಅಲ್ಲೇ ನಾವು ಪಡ್ಕಾಡಬೇಕಾಗ್ತಿತ್ತು. ಜಗನ್ನಾಥದಾಸರು ಹರಿಕಥಾಮೃತಾರ ಕನ್ನಡದಲ್ಲಿ ರಚನೆ ಮಾಡಿದ್ರು, ನಮಗದು ಬಂದು ತಲುಪಿತಷ್ಟೇ. ಹೀಗೆ ಅವ್ರು ಮಾಡಿದ್ದೇನಿರ್ತದೆ ಅದೆಲ್ಲ ನಮ್ಮ ಒಂದು ನಮ್ಮಂಥವ್ರು ಉದ್ಧಾರಕ್ಕಾಗಿ ಅಷ್ಟೇ. ಸಣ್ಣವಯುವ ಕೇವಲ ಅಂದರೆ ಕೇವಲ ಶ್ರೀನಿವಾಸಾಚಾರ್ಯರಲ್ಲ, ನಮ್ಮಂಥವ್ರು ಸಣ್ಣವರು, ನಮ್ಮ ಬಗ್ಗೆ ಗೋಪಾಲದಾಸರು ಹೇಳಿದ್ದು ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೇ ಮಾಡಲಿಲ್ಲ ಅವರು, ಇನ್ನೇನು ಮಾಡಿದರು, ಈ ದಾಸರಿಗೇನು ಶರೀರ ಕೃಷ ಆಗಿತ್ತಲ್ಲ, ಹೊಟ್ಟೆ ನೋವು, ಕ್ಷಯ ರೋಗ ಅದೇನು ಬಂದಿತ್ತಲ್ಲ, ಅದೆಲ್ಲ ಪರಿಹಾರ ಆಯಿತು. ಮುಂದಿನ ಆಯುಷ್ಯ, ಈಗ ಕೆಲಸ ಮಾಡ್ಲಿಕ್ಕೆ ಆಯುಷ್ಯ ಬೇಕಲ್ಲ. ಈ ವಯಸ್ಸಿಗೆ ದಾಸರಿಗೆ ಸುಮಾರು 25-30 ವರ್ಷ ಆಗಿರ್ಬೋದು, ಅಥವಾ 40 ಆಗಿರ್ಬೋದು, ಅದು ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ. ಅಂತೂ 1809ನೇ ಇಸ್ವಿ ತನಕ ಬದುಕಿದ್ರು ಅಂತಂದ್ರೆ ಅದಕ್ಕಿಂತ 40 ವರ್ಷ ಈ ಕಡೆ. 809ರಲ್ಲಿ ಆ ಕಡೆ 9 ವರ್ಷ, ಈ ಕಡೆ 31 ವರ್ಷ. ಅಂದರೆ 1769ನೇ ಇಸ್ವಿಯ ಸುಮಾರು ಈ ಘಟನೆ ನಡೆದಿರಬೇಕು. 1769ನೇ ಇಸ್ವಿ ಸುಮಾರು ಈ ಘಟನೆ ನಡೆದಿದ್ರೆ 27-40 ಸುಮಾರು 40-42 ವರ್ಷ ದಾಸರಿಗೆ ಆವಾಗ ಆಗಿರಬಹುದು ಅಂತ ಅನಿಸ್ತದೆ. 42 ಅಥವಾ 47 ವಯಸ್ಸಿಗೆ ಏನಾದರೂ ಆಗಿದ್ದಿರಬಹುದು. ಈ ವಯಸ್ಸಿನಲ್ಲಿ ಮುಂದೆ ಆಯುಷ್ಯ ಬೇಕಲ್ಲ. ತಮ್ಮ ವಯಸ್ಸಿನ ಪೈಕಿ ಒಂದು 40 ವರ್ಷದ ಆಯುಷ್ಯವನ್ನ ಗೋಪಾಲದಾಸರು ಜಗನ್ನಾಥದಾಸರು ಕೊಟ್ಟು ಈ ಮೂಲಕ ಕೆಲಸ ಮಾಡಿರಿ. ಶ್ರೀನಿವಾಸಾಚಾರ್ಯರಿಗೆ ಧಾರೆ ಎರೆದರು. ಇದೆಲ್ಲ ವಿಜಯದಾಸರಿಗೆ ಸಮ್ಮತವೇ ಆಗಿತ್ತು ಅಂತ ಆ ವಿಜಯದಾಸರ ಶಿಷ್ಯರಾದಂಥ ಗೋಪಾಲದಾಸರಿಗೆ ಗೊತ್ತಿತ್ತು. ಯಾಕಂದ್ರೆ ವಿಜಯದಾಸರೇ ಗೋಪಾಲದಾಸರ ಕಡೆಗೆ ಈ ಶ್ರೀನಿವಾಸಾಚಾರ್ಯರನ್ನು ಕಳಿಸಿದ್ರು.
ಅಪಮೃತ್ಯುವನ್ನು ತೊರೆದೆ ಅಂತ ಜಗನ್ನಾಥದಾಸರು ಮುಂದೆ ಗೋಪಾಲದಾಸರನ್ನು ಕೊಂಡಾಡ್ತಾರೆ. ನನ್ನೊಳಗಿದ್ದಂಥ ಒಂದು ದೊಡ್ಡ ಅಪರಾಧವಿತ್ತು, ಆ ಅಪರಾಧವನ್ನ ನೀನು ಕ್ಷಮಾ ಮಾಡಿದೆ ಅಂತ ವಿಜಯದಾಸರನ್ನ ಗೋಪಾಲದಾಸರು ಇಬ್ಬರನ್ನು ಕೂಡ ಅವರು ಪರಿಹಾರ ಮಾಡ್ತಾರೆ. ಹೀಗೆ ತಮಗೆ ಬಂದಿರುವಂತಹ ರೋಗ ಇತ್ಯಾದಿಗಳನ್ನು ಅವರು ಕಳ್ಕೊಂಡ್ರು. ಮತ್ತೆ ಅದರಂತೆ 40 ವರ್ಷದ ಸುದೀರ್ಘವಾದಂತಹ ಆಯುಷ್ಯವನ್ನು ಕೂಡ ಅವರು ಆ ಜಗನ್ನಾಥದಾಸರು ಕಳ್ಕೊಂಡ್ರು ಅಂತನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ. ಅದು ಹರಿಕಥಾಮೃತಸಾರಕ್ಕೆ ಪೂರ್ವಭಾವಿಯಾಗಿ ಹೇಳ್ತಕ್ಕಂಥ ಇನ್ನೂ ಕೆಲವು ಸಂಗತಿಗಳೇನಿವೆ ಅದನ್ನ ನಾಳೆ ದಿವಸ ನಾವು ಶ್ರವಣ ಮಾಡೋಣ.